ಎಲ್ರಿಗೂ ನಮಸ್ಕಾರ. ವಿಜಯನಗರ ಭಾಗದ ಮಂಥನ ಕಾರ್ಯಕ್ರಮಕ್ಕೆ, ಬೆಂಗೇರಿ ನಗರದ ಮಂಥನ ಕಾರ್ಯಕ್ರಮಕ್ಕೆ ನಾನು ಸೇರಿದ್ದೆ. ಇವತ್ತೊಂದು ವಿಷಯ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಪಾತ್ರ. ಸಚೇತಕ ಧ್ವಜ ನಮೋ ಪ್ರತಿ ಸನಾತನ ಹೇ ವಿಭೋ, ಅಗ್ನಿವರ್ಣದ ಜ್ಞಾನ ಕಿರಣದ ಜೀವ ಬೃಂಗಾರವೇ ನಮೋ, ಸ್ಮೃತಿ ಸಚೇತಕ ಧ್ವಜ. ಎಲ್ರಿಗೂ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್. ಇವತ್ತಿನ ಮಂಥನದ ವೈಚಾರಿಕ ವಿಷಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರದ ಕುರಿತು ಒಂದಷ್ಟು ವಿಷಯಗಳನ್ನ ಚರ್ಚಿಸುವ ಒಂದು ಅವಕಾಶ ಮಂಥನ ವೈಚಾರಿಕ ವೇದಿಕೆ ನಮ್ಮ ಪ್ರಾಂತದಲ್ಲಿ ಸುಮಾರು 115 ಕಡೆ ಈ ರೀತಿಯ ವಿಷಯಗಳನ್ನ ಸಾರ್ವಜನಿಕವಾಗಿ ಒಂದಷ್ಟು ಚರ್ಚೆ ಮಾಡತಕ್ಕಂತಹ ಸಂದರ್ಭವನ್ನ ನಾವು ನೋಡ್ತಾ ಇದ್ದೀವಿ. ಇದೇ ತಿಂಗಳಲ್ಲಿ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಂಭ್ರಮದ ದಿನ. ಸಾಮಾನ್ಯವಾಗಿ RSS ಇದೀಗ 100ನೇ ವರ್ಷದ ಸಂಭ್ರಮದಲ್ಲೂ ಸಂಘ ಇರುವ ಸಂದರ್ಭದಲ್ಲಿ RSS ಬಗ್ಗೆ ಅನೇಕ ಆಪಾದನೆಗಳಲ್ಲಿ ಒಂದು, ಕೆಲವೊಮ್ಮೆ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಾವು ಕೇಳ್ತೀವಿ, RSS ನವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಲೇ ಇಲ್ಲ. ಇನ್ನು ಕೆಲವು ರಾಜಕಾರಣಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಹಳ ಕೆಟ್ಟ ಶಬ್ದಗಳಲ್ಲೂ ಅದನ್ನ ಹೇಳಿದಂಥದ್ದು ಇದೆ. ಈ ವೇದಿಕೆಯಲ್ಲಿ ನಾನು ಅದನ್ನ ಹೇಳಕ್ಕೆ ಇಷ್ಟಪಡಲ್ಲ. ಹೀಗೆ ಸಂಘದ ಮೇಲೆ ಅನೇಕ ಆರೋಪಗಳು ಒಂದು ಕಡೆ, ವಾಸ್ತವ ಇನ್ನೊಂದು ಕಡೆ. ಹಾಗಾಗಿ ಈ ವಿಷಯ, ಇದರ ಕುರಿತು ಒಂದಷ್ಟು ಚರ್ಚೆ ಮಾಡೋಣ ಅಂತ ಇಲ್ಲಿನ ಮಂಥನ ವಿಜಯನಗರದ ಕಾರ್ಯಕರ್ತರು ಹೇಳಿದಾಗ ಖಂಡಿತವಾಗಿ ಇವತ್ತು ಅದರ ಕುರಿತು ಒಂದಷ್ಟು ವಿಷಯಗಳನ್ನ ಮಾತಾಡೋಣ ಅನ್ನೋದನ್ನ ಅವರು ಹೇಳಿದ್ರು. ಆ ಪ್ರಯುಕ್ತ ಇವತ್ತು ನಾವು ಕಾರ್ಯಕ್ರಮದಲ್ಲಿ ಇದ್ದೀವಿ. RSS ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಪ್ರಾರಂಭ ಮಾಡಿದ್ದೇ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಸ್ವಾತಂತ್ರ್ಯ ಹೋರಾಟದ ಮಂಚೂಣಿಯಲ್ಲಿದ್ದ ಒಬ್ಬ ನವ ಯುವಕ ಕ್ರಾಂತಿಕಾರಿ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಗೇವಾರ್. ಅವರು ಸ್ವಾತಂತ್ರ್ಯ ಹೋರಾಟದ ಎಲ್ಲ ವಿಷಯಗಳನ್ನ ಅರಿತು ಭಾರತದ ದೀರ್ಘಕಾಲೀನ ಉನ್ನತಿಗೋಸ್ಕರ ತನ್ನದೇ ಶೈಲಿಯಲ್ಲಿ ಒಂದು ಸಮಾನ ಮನಸ್ಕ ತಂಡದ ಜೊತೆಗೆ ಕೂಡಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ 1925 ವಿಜಯದಶಮಿ ಅವತ್ತಿನ ಸೆಪ್ಟೆಂಬರ್ 27ಕ್ಕೆ ಪ್ರಾರಂಭ ಮಾಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಮಾಡಿದ ಮೇಲೆ ಡಾಕ್ಟರ್ ಹೆಡಗೇವಾರ್ ಅವರು ಕ್ರಾಂತಿಕಾರಿಯಾಗಿದ್ದಾಗ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನೆಲ್ಲ ವಿಷಯಗಳನ್ನ ಅರಿತುಕೊಂಡು ಅವರು ಅದರಲ್ಲಿ ಧುಮುಕಿದ್ರೋ ಆ ವಿಷಯಕ್ಕೆ ಇನ್ನಷ್ಟು ಸ್ಪಷ್ಟತೆಯನ್ನು ಕೊಡ್ತಾ ಆ ಕೆಲಸವನ್ನ ಮತ್ತೆ ಮುಂದುವರಿಸಿದ್ರು. ಸ್ವಾತಂತ್ರ್ಯ ಹೋರಾಟ ಅನ್ನುವಂಥದ್ದೇ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಜಗತ್ತಿನ ಬೇರೆ ದೇಶಗಳ ಸ್ವಾತಂತ್ರ್ಯ ಹೋರಾಟಕ್ಕೂ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೂ ವ್ಯತ್ಯಾಸ ಇದೆ. ಜಗತ್ತಿನ ಬೇರೆ ದೇಶಗಳ ಸ್ವಾತಂತ್ರ್ಯ ಹೋರಾಟ ಅದು ಸಾಮಾನ್ಯವಾಗಿ ಒಂದು ಏಕಮುಖದ ಹೋರಾಟವಾಗಿತ್ತು. ಸೈನಿಕರುಗಳ ಮಧ್ಯೆ ಅಥವಾ ಕ್ರಾಂತಿಕಾರಿ ರೂಪದ ಹೋರಾಟಗಳು ನಡೀತಾ ಇತ್ತು, ಯಾವುದೋ ಒಂದು ಕಡೆ ನಡೀತಾ ಇತ್ತು. ಆದ್ರೆ ಭಾರತದ ಸ್ವಾತಂತ್ರ್ಯ ಹೋರಾಟ ಬಹುಮುಖದ ಹೋರಾಟ, ಒಂದು ಮುಖದ್ದಲ್ಲ. ಪ್ಯಾನ್ ಇಂಡಿಯಾ ಹೋರಾಟ ಸಮಸ್ತ ಭಾರತದಲ್ಲಿ ನಡೆದಿತ್ತು. ಏಕಮುಖದಲ್ಲ ಅಂದಾಗ ಅದಕ್ಕೆ ಬಹುಮುಖ, ವಿಶೇಷವಾಗಿ 5 ಮುಖಗಳಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟ ನಡೆಯಿತು. ಮೊದಲನೇದು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕ್ರಾಂತಿಕಾರಿಗಳ ಮೂಲಕ ಹೋರಾಟ. ಬ್ರಿಟಿಷರು ಯಾವ ರೀತಿಯಲ್ಲಿ ನಮ್ಮ ಯುವಕರ ಜೊತೆ ವರ್ತನೆ ಮಾಡ್ತಾ ಇದ್ರೋ ಅವರಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತಾ ಇದ್ರು. ಏಟಿಗೆ ಇದಿರೇಟು, ಮಾತಿಗೆ ಪ್ರತಿ ಮಾತು, ರಕ್ತಕ್ಕೆ ರಕ್ತ, ಮದ್ದು ಗುಂಡುಗಳಿಗೆ ಪ್ರತಿಯಾಗಿ ಮದ್ದು ಗುಂಡುಗಳು, ಬಂದೂಕಿಗಳಿಗೆ ಬಂದೂಕಿನಿಂದಲೇ ಉತ್ತರ, ಖಡ್ಗಕ್ಕೆ ಖಡ್ಗ. ಹೀಗೆ ಬ್ರಿಟಿಷರಿಗೆ ಯಾವ ಅಂಜಿಕೆನೂ ಇಲ್ಲದೆ ಉತ್ತರ ಕೊಡ್ತಾ ಇದ್ದಂತ ಒಂದು ದೊಡ್ಡ ಯುವ ಪೀಳಿಗೆ ನಮ್ಮಲ್ಲಿತ್ತು.
ಅದು ಕ್ರಾಂತಿಕಾರಿ ಹೋರಾಟ. ಅನೇಕ ಕ್ರಾಂತಿಕಾರಿಗಳು ನಾವು ಬಲ್ಲೆವು. ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್, ಭಗತ್ ಸಿಂಗ್, ರಾಜಗುರು, ಸುಖದೇವ್, ಬಾಗಾ ಜತೀನ್ ಸೇರ್ಕೊಂಡ ಹಾಗೆ ಅನೇಕ ವರ್ಷಗಳಿಂದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸೇರ್ಕೊಂಡ ಹಾಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಒಂದು ಸುದೀರ್ಘ ಪರಂಪರೆ ಇದೆ. ಎರಡನೇದು ಅಹಿಂಸಾತ್ಮಕ ಹೋರಾಟ. ಜನರನ್ನ ಸೇರಿಸಿ ಸಭೆ ಸಮಾರಂಭಗಳನ್ನ ಮಾಡಿ ಅವರಿಗೆ ಸ್ವಾತಂತ್ರ್ಯದ ಪರಿಕಲ್ಪನೆ, ಕಾನ್ಸೆಪ್ಟ್ ಅನ್ನ ಮನವರಿಕೆ ಮಾಡಿಕೊಡ್ತಾ ಇದ್ರು. ಸ್ವಾತಂತ್ರ್ಯ ಅಂದ್ರೆ ಏನು, ನನ್ನ ಮತ್ತು ನಿಮ್ಮ ಪಾತ್ರಗಳೇನು, ಸಾಮಾಜಿಕ ಏಕತೆಯ ಮೂಲಕ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುವ ಮಾರ್ಗಗಳು ಯಾವುದು, ಹೀಗೆ ಅಹಿಂಸಾತ್ಮಕ ಹೋರಾಟದ ನೇತೃತ್ವವನ್ನು ವಹಿಸಿದ ಅನೇಕ ಮಂದಿ ದೇಶದುದ್ದಗಲ ಪ್ರವಾಸ ಮಾಡಿದ್ರು, ಜನರನ್ನ ಒಂದುಗೂಡಿಸಿದ್ರು, ಜನರ ಮನಸ್ಸನ್ನ ತಟ್ಟಿದ್ರು. ಅದು ಕೂಡ ಒಂದು ದೀರ್ಘಕಾಲದ ಹೋರಾಟ. ಅದರಲ್ಲಿ ಮಹಾತ್ಮ ಗಾಂಧೀಜಿ, ಗೋಪಾಲಕೃಷ್ಣ ಗೋಖಲೆ, ಪಟ್ಟಾಭಿ ಸೀತಾರಾಮಯ್ಯ ಸೇರ್ಕೊಂಡ ಹಾಗೆ ಅನೇಕ ಮಹನೀಯರು ಅದಕ್ಕೆ ಜೋಡ್ಕೊಂಡಿದ್ರು. ಮೂರನೇದು ಸಾಹಿತ್ಯಾತ್ಮಕ ಹೋರಾಟ, ಲಿಟರರಿ ಮೂವ್ಮೆಂಟ್. ಕೆಲವರು ಕವಿತೆಗಳನ್ನ ಬರೆದ್ರ, ಕೆಲವರು ಲೇಖನಗಳನ್ನ ಬರೆದ್ರ, ಕೆಲವರು ಪತ್ರಿಕೆಗಳನ್ನ ಪ್ರಾರಂಭ ಮಾಡಿದ್ರು. ಹೀಗೆ ಸ್ವರಾಜ್ಯ ಸಂಗ್ರಾಮಕ್ಕೆ ಸಾಹಿತಿಗಳು ತಮ್ಮ ರೀತಿಯ ಒಂದು ದೊಡ್ಡ ಕೊಡುಗೆ ಕೊಟ್ಟದ್ದು ನಮ್ಮ ದೇಶದ ವಿಶೇಷತೆ. ಅದು ಆನಂದ ಮಠ ಕಾದಂಬರಿಯ ಮುಖಪುಟದಲ್ಲಿ ಅಥವಾ ಪ್ರಾರಂಭದಲ್ಲೇನೆ ಬಂಕಿಮರ ದೇಶಭಕ್ತಿಯ ಸಾಲುಗಳು, ನಂತರ ಬರ್ತಕ್ಕಂಥ ವಂದೇ ಮಾತರಂ, ಆ ವಂದೇ ಮಾತರಲ್ಲಿ ತಾಯೇ ವಂದಿಸುವೆ, ಭಾರತ ಮಾತೆಗೆ ಹೇಗೆ ಪುತ್ರನಾಗಿರ್ತಕ್ಕಂಥ ಭಾರತೀಯರು ವಂದಿಸ್ತಾರೆ ಅಂತಕ್ಕಂಥ ಸಾಲುಗಳು ಕೇವಲ ಒಂದು ಹಾಡಾಗಿ ಉಳಿಯದೆ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ದೊಡ್ಡ ಘೋಷವಾಣಿಯಾಗಿ, ಸ್ಲೋಗನ್ ಆಗಿ ಅವತ್ತಿಗೆ ಮೊಳಗಿದೆ. ಇವತ್ತು ಕೂಡ ನಮಗೆ ಪ್ರೇರಣೆ ಕೊಡುವ ಸಾಲೆ ವಂದೇ ಮಾತರಂ. ಅನೇಕ ದೇಶಭಕ್ತಿಯ ಗೀತೆಗಳನ್ನ ಅಲ್ಲಲ್ಲಿ ಕವಿಗಳು ಬರೆದ್ರು, ಕನ್ನಡದಲ್ಲೂ ಬರೆದ್ರು. ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ, ಭಾರತಾಂಬೆಯ ಶಕ್ತಿ ನನಗಾತ್ಮ ಭಕ್ತಿ ಅವರು ಹೇಳಿಕೊಟ್ರು. ಅನೇಕ ಮಂದಿ ಅನೇಕ ಕಡೆಗಳಲ್ಲಿ ಅನೇಕ ಪತ್ರಿಕೆಗಳು ಪ್ರಾರಂಭ ಆಯಿತು. 1826ನೇ ಇಸ್ವಿಯಲ್ಲಿ ಜುಗನ್ ಕಿಶೋರ್ ಶುಕ್ಲ ಅವರು ಉದ್ದಂಡ ಮಾರ್ತಾಂಡ ಪತ್ರಿಕೆಯನ್ನ ಪ್ರಾರಂಭ ಮಾಡಿ ಬ್ರಿಟಿಷರ ಸುಳ್ಳುಗಳಿಗೆ ಭಾರತೀಯ ಚಿಂತನೆಗಳ ಉತ್ತರವನ್ನು ಕೊಡ್ತಾ ಹೋದರು. ಅನೇಕ ಸಣ್ಣ ಸಣ್ಣ ಪತ್ರಿಕೆಗಳು ಅಲ್ಲಿ ಪ್ರಾರಂಭ ಆಗ್ತಾ ಹೋಯಿತು. ಲೋಕಮಾನ್ಯ ತಿಲಕರ ಕೇಸರಿ ಮತ್ತು ಮರಾಠ ಪತ್ರಿಕೆ, ಗಾಂಧೀಜಿಯವರ ಹರಿಜನ್ ಮತ್ತು ಯಂಗ್ ಇಂಡಿಯಾ ಪತ್ರಿಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಹಿಷ್ಕೃತ ಭಾರತ ಮತ್ತು ಬಹಿಷ್ಕೃತ ಮತ್ತು ಮೂಕನಾಯಕ ಪತ್ರಿಕೆ ಸೇರ್ಕೊಂಡ ಹಾಗೆ ಅನೇಕ ಪತ್ರಿಕೆಗಳ ರಾಷ್ಟ್ರೀಯ ವಿಚಾರಗಳನ್ನ ಪ್ರತಿಪಾದಿಸ್ತಾ ಇತ್ತು. ಕರ್ನಾಟಕದಲ್ಲೂ ವೃತ್ತಾಂತ ಚಿಂತಾಮಣಿ, ಹರ್ಡೇಕರ್ ಮಂಜಪ್ಪನವರ ಧನುರ್ಧಾರಿ, ವಿಶ್ವ ಕರ್ನಾಟಕ ತೀತಾ ಶರ್ಮಾ ಅವರ ಪತ್ರಿಕೆಗಳಲ್ಲಿ ನಾವು ಕೇಳಿದೀವಿ. ಹೀಗೆ ಅನೇಕ ಪತ್ರಿಕೆಗಳ ಮೂಲಕ, ಅದರಲ್ಲಿ ಲೇಖನಗಳ ಮೂಲಕ ಜನರನ್ನ ಬಡಿದೆಬ್ಬಿಸಿ ಸಾಮಾಜಿಕವಾಗಿ ಅವರಿಗೆ ಅರಿವು ಮೂಡಿಸಿ ಕಣ್ತರಿಸುವ ದೊಡ್ಡ ಸಾಹಿತ್ಯಾತ್ಮಕ ಲಿಟರರಿ ಮೂವ್ಮೆಂಟ್, ಅದು ನಮ್ಮ ದೇಶದ ವಿಶೇಷತೆ. ನಾಲ್ಕನೇದು ಸಮಾಜ ಸುಧಾರಕರ ಮೂಲಕ ಕೆಲಸ. ಸಮಾಜ ಸುಧಾರಣೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪೂರಕವಾಗಿ ನಡೆದಂತಹ ಕಾಲಘಟ್ಟ. ಒಮ್ಮೆ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿ ವಾಪಸ್ ಬಂದ ಮೇಲೆ 1897ರಲ್ಲಿ ಮದ್ರಾಸಲ್ಲಿ ಮಾತಾಡ್ತಾ ಇದ್ದಾಗ ಒಬ್ಬ ಯುವಕ ಸ್ವಾಮಿ ವಿವೇಕಾನಂದರಿಗೆ ಪ್ರಶ್ನೆ ಕೇಳ್ತಾನೆ, ಸ್ವಾಮೀಜಿ ನೀವು ಅಮೆರಿಕಕ್ಕೆ ಇಂಗ್ಲೆಂಡ್ಗೆಲ್ಲ ಹೋಗಿ ಬಂದಿದ್ದೀರಾ, ಇಂಗ್ಲಿಷ್ ಬರುತ್ತೆ, ಬ್ರಿಟಿಷ್ ಜೊತೆಗೆ ನೀವು ಕಾನ್ವರ್ಸ್ ಮಾಡ್ತೀರಾ, ಮಾತುಕತೆ ಮಾಡ್ತೀರಾ, ಇಡೀ ದೇಶ ಓಡಾಡದ ಅನುಭವ ಇದೆ, ಯೌವನ ಇದೆ, ಯು ಆರ್ ಜಸ್ಟ್ 34. ವೈ ಕಾಂಟ್ ಯು ಟೇಕ್ ದ ಲೀಡರ್ಶಿಪ್ ಆಫ್ ಫ್ರೀಡಮ್ ಮೂವ್ಮೆಂಟ್? ಕೇವಲ ಭಾಷಣ ಮಾಡಿ ಊರಿಂದ ಊರಿಗೆ ಹೋದ್ರೆ ಸಾಕ, ಯಾಕೆ ನೀವು ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವವನ್ನು ವಹಿಸಲ್ಲ ಅಂತ ಕೇಳ್ತಾರೆ. ಪ್ರಶ್ನೆ ಸರಿ ಇತ್ತು. ಅದಕ್ಕೆ ವಿವೇಕಾನಂದರು ಉತ್ತರ ಕೊಡ್ತಾರೆ. ಆ ಯುವಕರ ಉತ್ಸಾಹವನ್ನು ನೋಡಿ, ಡು ಯು ವಾಂಟ್ ಫ್ರೀಡಮ್? ಸ್ವಾತಂತ್ರ್ಯ ಬೇಕಾ? ಐ ವಿಲ್ ಗೆಟ್ ಯು ದ ಫ್ರೀಡಮ್ ಬೈ ಡಾನ್. ನಾಳೆ ಬೆಳಗ್ಗೆ ನಿನಗೆ ಸೂರ್ಯೋದಯಕ್ಕಿಂತ ಮುಂಚೆ ಸ್ವಾತಂತ್ರ್ಯವನ್ನು ತಂದುಕೊಡ್ತೀನಿ. ಗಿವ್ ಮಿ 100 ಯೂತ್, 100 ಯುವಕರನ್ನ ಕೊಡ.
ಕಬ್ಬಿಣದ ಮಾಂಸಖಂಡಗಳಿರ್ಬೇಕು, ನರ್ವ್ಸ್ ವಿತ್ ಸ್ಟೀಲ್, ಉಕ್ಕಿನ ನರಗಳಿರ್ಬೇಕು, ವಿಲ್ ಪವರ್ ಲೈಕ್ ಥಂಡರ್, ಹೇಳಿದ ಕೆಲಸವನ್ನು ಪರಿಪೂರ್ಣವಾಗಿ ಮಾಡತಕ್ಕಂಥ 100 ಸನ್ನದ್ಧ ಯುವಕರನ್ನ ಕೊಡು, ಈ ದೇಶದ ಚರ್ಯೆಯನ್ನು ಬದಲಾಯಿಸ್ತೀನಿ ಅಂತ ಹೇಳಿದ್ರು. 100 ಮಂದಿ ಸಿಗಲಿಲ್ಲ. ಯುವಕನಿಗೆ ಹೇಳಿದ್ರು, ಮಗು ಬೇಜಾರಾಗಬೇಡ, ವಿ ವಿಲ್ ಗೆಟ್ ಫ್ರೀಡಮ್, ವೆರ್ ಆರ್ ದ ಮೆನ್ ಟು ಡೈಜೆಸ್ಟ್ ಇಟ್. ಬಂದಿರೋ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳುವಂತ ಜನರಲ್ಲಿದ್ದಾರೆ. ಈಗಲೂ ಕೂಡ ಜಾತಿ ಕಾರಣಕ್ಕೆ ಜಗಳ, ಭಾಷೆ ಕಾರಣಕ್ಕೆ ಜಗಳ, ಅನೇಕ ಕಾರಣಗಳನ್ನು ಹುಡುಕಿ ಜಗಳ ಮಾಡ್ತೀವಿ ನಮ್ಮಲ್ಲಿ. ಇಷ್ಟೊಂದು ಜಗಳ ಬಿರುಕಿನ ಮಧ್ಯೆ ಸಾಮಾಜಿಕ ಸುಧಾರಣೆ ಆಗ್ಬೇಕಾಗಿದೆ. ಶಿಕ್ಷಣ ಬೇಕು, ಮಹಿಳೆಯರ ಸುರಕ್ಷೆ ಬೇಕು. ಅಸ್ಪೃಶ್ಯತೆಯ ದೊಡ್ಡ ಸಮಸ್ಯೆ ದೇಶದಲ್ಲಿ ತಾಂಡವಾಡ್ತಾ ಇದೆ. ಹೀಗಾಗಿ ಬ್ರಿಟಿಷರು ಹೋಗ್ಲೇಬೇಕು. ಅದಕ್ಕಿಂತ ಮುಂಚೆ ಎಲ್ಲ ಸಮಸ್ಯೆಗಳನ್ನ ನಾವೇ ಎದುರಿಸಿ ಪರಿಹಾರ ತಂದು ಸಾಮಾಜಿಕ ಏಕತೆಯ ಮೂಲಕ ನಾವು ಅದನ್ನ ಮಾಡಬೇಕು. ವಿವೇಕಾನಂದರು ಆ ಯುವಕನಿಗೆ ಉತ್ತರ ಕೊಟ್ಟದನ್ನ ದೇಶದಾದ್ಯಂತ ಅನೇಕ ಮಂದಿ ಕೇಳಿಸ್ಕೊಂಡ್ರ. ಕಲ್ಕತ್ತಾದಲ್ಲಿ ಇದ್ದಂತಹ ಭಗಿನಿ ನಿವೇದಿತ ಶಾಲೆಗಳನ್ನ ತೆರೆದ್ರ. ಅಲ್ಲಿ ಅನೇಕ ಮಂದಿ, ಚಿತ್ತರಂಜನ್ ದಾಸ್, ಭೂಪೇಂದ್ರನಾಥ್ ದತ್ತ, ಎಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸಿದ್ರು. ದಕ್ಷಿಣದಲ್ಲಿ ಸುಬ್ರಹ್ಮಣ್ಯ ಭಾರತಿ, ಕರ್ನಾಟಕದಲ್ಲಂತೂ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರಿನಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದರು. TMA ಪೈ ಮಣಿಪಾಲದಲ್ಲಿ, ಬೆಂಗಳೂರಿನಲ್ಲೂ ಕೂಡ ಅನೇಕ ಸಂಸ್ಥೆಗಳು ನಂತರದ ಅನೇಕ ವರ್ಷಗಳಲ್ಲಿ, ಮಹಾರಾಷ್ಟ್ರದಲ್ಲಿ ಲೋಕಮಾನ್ಯ ತಿಲಕರು, ಪಂಜಾಬ್ನಲ್ಲಿ ಲಾಲಾ ಲಜಪತ್ ರಾಯ್, ಉತ್ತರ ಪ್ರದೇಶದಲ್ಲಿ ಪಂಡಿತ್ ಮದನ್ ಮೋಹನ್ ಮಾಳವೀಯ. ಇಡೀ ದೇಶದಲ್ಲಿ ಸಾಮಾಜಿಕ ಸುಧಾರಣೆಯ ಪರ್ವನೇ ಶುರುವಾಯಿತು. ಅಸ್ಪೃಶ್ಯತೆ ನಿವಾರಣೆ, ಸಾಕ್ಷರತೆ, ಶಿಕ್ಷಣ, ಎಲ್ಲರಿಗೂ ಆ ರೀತಿಯ ಸಮಾಜ ಸುಧಾರಣೆಯ ಭಾಗ ಆಯಿತು. ಜೊತೆಗೆ ಸ್ವಾತಂತ್ರ್ಯ ಸಂಗ್ರಾಮನು ನಡೀತಾ ಇತ್ತು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕುವ ಸಂದರ್ಭದಲ್ಲಿ ಒಂದಷ್ಟು ಮಟ್ಟಿಗೆ ನಮ್ಮ ಸಾಮಾಜಿಕ ಸುಧಾರಣೆ ಹಂತಕ್ಕೆ ತಲುಪಿತ್ತು. ಸ್ವಾತಂತ್ರ್ಯವನ್ನ ಅರಗಿಸಿಕೊಳ್ಳುವ ವಾತಾವರಣ ಇದ್ದ ಕಾರಣ ನಾವಿವತ್ತು 75 ವರ್ಷಗಳ ನಂತರನೂ ಕೂಡ ಸಾರ್ವಭೌಮ ರಾಷ್ಟ್ರವಾಗಿ ನಾವು ರೂಪುಗೊಳ್ತಾ ಇದ್ದೀವಿ. ಹಾಗಾಗಿ ಸ್ವಾತಂತ್ರ್ಯ ಹೋರಾಟದ 4ನೇ ಮುಖ್ಯ ಅಂಶ ಇದ್ದದ್ದೇ ಸಾಮಾಜಿಕ ಸುಧಾರಣೆಯ ಮುಖ, ಸೋಷಿಯಲ್ ರಿಫಾರ್ಮ್ಸ್. 5ನೇ ಮತ್ತು ಕೊನೆಯದಾಗಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ವಿಶೇಷತೆ ಅಂದ್ರೆ ಸಂತ ಮಹಂತರ ಮಾರ್ಗದರ್ಶನ ಮತ್ತು ದೃಷ್ಟಾರರ ಯೋಚನೆಗಳು. ವಾಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್? ಸ್ವಾಮಿ ವಿವೇಕಾನಂದರು ಏನು 1897ರಲ್ಲಿ ಹೇಳಿದ್ರು, ಅವರು ಹೇಳಿ ಎಕ್ಸಾಕ್ಟ್ 50 ವರ್ಷಕ್ಕೆ ಸ್ವಾತಂತ್ರ್ಯ ಬಂತು. ಅವರು ಹೇಳಿ 50 ವರ್ಷಕ್ಕೆ ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ ಅವರ ಕಲ್ಪನೆಯ ಭಾರತನು ಜೊತೆಗೆ ಸಾಗಿ ಬರ್ತಾ ಇತ್ತು. ಹಾಗಾಗಿ ವಿವೇಕಾನಂದರು ಒಬ್ಬರು ದೃಷ್ಟಾರರು, ಮಾರ್ಗದರ್ಶಕರು. ಸ್ವಾಮಿ ದಯಾನಂದ ಸರಸ್ವತಿ, ಸ್ವಾಮಿ ಶ್ರದ್ಧಾನಂದ, ಮಹರ್ಷಿ ಅರವಿಂದ ಘೋಷ್ ಮುಂತಾದ ಅನೇಕ ಮಹರ್ಷಿಗಳು, ಸಾಧಕರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ದಿಶೆ, ದೃಷ್ಟಿಕೋನವನ್ನ ಕೊಡ್ತಾ ಹೋದರು. ಹೀಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಬಹುಮುಖದಿಂದ ಕೂಡಿದ್ದು, ಏಕಮುಖದಲ್ಲ, ಮಲ್ಟಿ ಫೆಸೆಟೆಡ್. ಈ ಬಹುಮುಖದ ಸ್ವಾತಂತ್ರ್ಯ ಸಂಗ್ರಾಮ ನಮ್ಮ ದೇಶದಲ್ಲಿ ಏನಾಯ್ತು, ಇದರ 5 ಮುಖದಲ್ಲಿ ಕೆಲಸ ಮಾಡಿದವರು ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಗೇವಾರ್. 5 ಮುಖದಲ್ಲಿ ಅವರ ಕೆಲಸಗಳಿತ್ತು. ಅವರೊಬ್ಬರು ಕ್ರಾಂತಿಕಾರಿ, ಅಹಿಂಸಾತ್ಮಕ ರೂಪದಲ್ಲಿ ಅನೇಕ ಸಭೆ ಸಮಾವೇಶಗಳನ್ನು ನಡೆಸಿದವರು, ನಾಗ್ಪುರದ ಅನೇಕ ಪತ್ರಿಕೆಗಳಿಗೆ ಲೇಖನಗಳನ್ನು ತಲುಪಿಸ್ತಾ ಇರ್ತಕ್ಕಂಥವರು, ಕ್ರಾಂತಿ ಗೀತೆಗಳಿಗೆ ಪ್ರೋತ್ಸಾಹ ಕೊಟ್ಟಂತವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆಯ ಮೂಲಕ ಸಾಮಾಜಿಕ ಸುಧಾರಣೆಯ ಮುಖವನ್ನ ಸ್ವಾತಂತ್ರ್ಯ ಆಯಾಮಕ್ಕೆ ಜೋಡಿಸಿದವರು, ಭವಿಷ್ಯದ ಭಾರತ ಬಗ್ಗೆ ಕನಸು ಕಾಣ್ತಾ ಒಬ್ಬ ದೃಷ್ಟಾರರಾಗಿ, ಮಾರ್ಗದರ್ಶನಕರಾಗಿ ರೂಪುಗೊಂಡವರು. ಹಾಗಾಗಿ ಸ್ವಾತಂತ್ರ್ಯ ಸಂಗ್ರಾಮದ 5 ಮಜಲುಗಳಲ್ಲಿ ಕೆಲಸ ಮಾಡಿದ ಒಬ್ಬ ವ್ಯಕ್ತಿ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಗೇವಾರ್. ಅವರೇ ಸಂಘವನ್ನ ಪ್ರಾರಂಭ ಮಾಡಿದರು. ಅಂತಹ ಒಬ್ಬ ವ್ಯಕ್ತಿ ಈಸ್ ಎ ವಿಷನರಿ. ಅವರು ಸಂಘ ಪ್ರಾರಂಭ ಮಾಡುವ ಮೂಲಕ ಸ್ವಾತಂತ್ರ್ಯ ಸಂಗ್ರಾಮದ ಆಶಯ ಏನಿತ್ತೋ ಅದಕ್ಕೆ ತನ್ನ ಸಂಘಟನೆಯನ್ನೇ ಸಮರ್ಪಿಸಿಕೊಂಡರು. ಸ್ವಾತಂತ್ರ್ಯ ಸಂಗ್ರಾಮದ ಆಶಯ ಏನು? ಬ್ರಿಟಿಷರನ್ನ ಓಡಿಸುವ, ಬ್ರಿಟಿಷರನ್ನ ಈ ದೇಶದಿಂದ ಹೊರಗಡೆ ಕಳಿಸುವ ಆ ಪ್ರಯತ್ನಕ್ಕೆ ಸ್ವತಂತ್ರ ಸಂಗ್ರಾಮ ಅಂತ ಹೆಸರು ಯಾಕೆ ಬಂತು?
ಇನ್ಯಾವುದಾದ್ರೂ ಹೆಸರು ಇಡ್ಬೋದಿತ್ತು. ಸ್ವ ಅಂದ್ರೆ ನಮ್ಮ ಅಂತ ಅರ್ಥ. ತಂತ್ರ ಅಂದ್ರೆ ವ್ಯವಸ್ಥೆ, ಹಿಂದಿ ಶಬ್ದ ಅದು. ಗಣತಂತ್ರ, ಲೋಕತಂತ್ರ ನೀವೆಲ್ಲ ಕೇಳಿದಿರ. ನಮ್ಮ ವ್ಯವಸ್ಥೆ ಬರ್ಬೇಕು, ನಮ್ಮ ಯೋಚನೆಗಳು ಬರ್ಬೇಕು, ನಮ್ಮ ಥಾಟ್ಸ್ ಬರ್ಬೇಕು. ಬ್ರಿಟಿಷರದ್ದಲ್ಲ. ಬ್ರಿಟಿಷರ ಆಡಳಿತ ಮಾಡ್ತಾ ಇದ್ದಾಗ ಪ್ರತಿಯೊಂದರಲ್ಲೂ ಬ್ರಿಟಿಷ್ ಚಿಂತನೆ ಇತ್ತು. ಅದೇನು ಬ್ರಿಟಿಷ್ ಚಿಂತನೆ ಮತ್ತು ನಮ್ಮ ಚಿಂತನೆ ವ್ಯತ್ಯಾಸ? ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿ ವಾಪಸ್ ಬಂದಾಗ ಒಮ್ಮೆ ಅವರ ಜರ್ನಿ ಏನಿತ್ತು, ಕೊಲಂಬೋದಿಂದ ಆಲ್ಮೋರ ತನಕ ಉತ್ತರಾಖಂಡದ ಆ ಪ್ರಯಾಣದ ವೇಳೆ ಅನೇಕ ಮಂದಿಗೆ ಪ್ರಶ್ನೆ ಆಗ್ತಾರೆ. ಒಬ್ಬ ಕೇಳಬಿಟ್ಟ ಹುಡುಗ, ವಿದೇಶಕ್ಕೂ ಭಾರತಕ್ಕೆ ಏನು ವ್ಯತ್ಯಾಸ ಇದೆ? ಆಗ ವಿವೇಕಾನಂದರು ಹೇಳಿದ್ರು, ಅಮೆರಿಕ ಥಿಂಕ್ಸ್ ಇನ್ ಟರ್ಮ್ಸ್ ಆಫ್ ಇಕಾನಮಿ. ಎಲ್ಲದಕ್ಕೂ ಆರ್ಥಿಕ ಮುಖದಲ್ಲಿ ನೋಡುದು ಅಮೆರಿಕದ ಕೆಲಸ. ಯುರೋಪ್ ಥಿಂಕ್ಸ್ ಇನ್ ಟರ್ಮ್ಸ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್. ವ್ಯಾಪಾರ ವಾಣಿಜ್ಯ ಪ್ರತಿಯೊಂದರಲ್ಲೂ ಬಯಸುವಂಥದ್ದು ಯುರೋಪಿನ, ಇಂಗ್ಲೆಂಡ್ ಸೇರ್ಕೊಂಡ ಹಾಗೆ ಬ್ರಿಟನ್ನ ಒಂದು ದೊಡ್ಡ ತೀರ್ಮಾನ. ಬ್ರಿಟನ್ ಅಂದ್ರೆ ಇಂಗ್ಲೆಂಡ್, ಸ್ಕಾಟ್ಲೆಂಡ್, ನಾರ್ದರ್ನ್ ಐರ್ಲೆಂಡ್, ಅದು ಸೇರಿದ್ರೆ ಅದು ಬ್ರಿಟನ್. ಹೀಗೆ ಅವರ ಯೋಚನೆ ಆರ್ಥಿಕ ವ್ಯಾಪಾರೀಕರಣದ ಕಡೆಗಿದ್ರೆ ನಮ್ಮ ಯೋಚನೆ ಏನು? ಅವರು ಹೇಳಿದ್ರು, ಭಾರತ ಯೋಚನೆ ಮಾಡ್ತಾ ಇರೋದು ಸ್ಯಾಕ್ರಿಫೈಸ್ ಅಂಡ್ ರಿನನ್ಸಿಯೇಷನ್, ಸೇವೆ ಮತ್ತು ತ್ಯಾಗ. ಅದು ನಮ್ಮ ದೇಶದ್ದು. ಪ್ರತಿಯೊಬ್ಬರು ಕೂಡ ಇನ್ನೊಬ್ಬರಿಗೆ ಏನು ಕೊಡಬೇಕು. ಕೊರೋನಾ ಟೈಮ್ ಎಲ್ಲ ನೋಡಿದೇವಲ್ಲ, ಜಗತ್ತಿನ ಬೇರೆ ದೇಶಗಳು ತತ್ತರಿಸ್ತಾ ಇದ್ದಾಗ ನಮ್ಮ ದೇಶದಲ್ಲಿ ಇದ್ದದನ್ನ ಇನ್ನೊಬ್ಬರ ಜೊತೆಗೆ ಹಂಚಿ ನಾವು ತಿಂದ್ಕೊಳ್ತಾ ಇದ್ದೀವಿ. ಎದುರುಗಡೆ ಯಾರು ಸಿಕ್ಕಿದ್ರೆ ಊಟ ಆಯ್ತಾ ಅಂತ ಕೇಳ್ತೀವಿ. ಇನ್ನೊಬ್ಬರ ಹಸಿನ ಬಗ್ಗೆ ಚಿಂತನೆ ನಮ್ಮ ಹಿರಿಯರಿಂದ ಇದೆ. ಇವತ್ತೆಲ್ಲ ಪಾರ್ಸಲ್ ತರಿಸ್ಕೊಳ್ತಾರೆ, ತಿಂತಾರೆ ಅಂತ ಗೊತ್ತಿದ್ರು ಕೂಡ ಆ ಕೇಳುವುದನ್ನ ನಾವು ಬಿಟ್ಟಿಲ್ಲ. ಊಟ ಆಯ್ತಾ? 50 ವರ್ಷದ ಕೆಳಗೆ ಊಟ ಆಯ್ತಾ ಅಂದಾಗ ಉತ್ತರಗಳು ಬೇರೆ ಇತ್ತು, ಈಗ ಬೇರೆ ಇದೆ. ಕಾಲ ಬದಲಾಗಿದೆ, ಸಂಸ್ಕೃತಿ ಬದಲಾಗಿಲ್ಲ, ಚಿಂತನೆಗಳು ಬದಲಾಗಿಲ್ಲ. ಭಾರತದ ಮೂಲ ಚಿಂತನೆ ಏನಿದೆ, ಇನ್ನೊಬ್ಬರ ಬಗ್ಗೆ ಯೋಚಿಸುವ, ಸರ್ವೇ ಭವಂತು ಸುಖಿನ ಅಂತ ಯೋಚನೆ ಮಾಡುವ, ಎಲ್ಲರಲ್ಲೂ ಕೂಡ ಹಿತವನ್ನು ಕಾಣುವಂತಹ ಆ ಭಾರತೀಯ ಚಿಂತನೆಗಳು ಬೇಕು. ಅದೇ ಸ್ವತಂತ್ರ, ನಮ್ಮ ಚಿಂತನೆಗಳನ್ನು ಉಳಿಸಿಕೊಳ್ಳೋ ಹೋರಾಟ. ಹಾಗಾಗಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮೂಲ ಉದ್ದೇಶ ನಾಟ್ ಥಿಂಕಿಂಗ್ ಲೈಕ್ ಬ್ರಿಟಿಷ್, ಭಾರತೀಯನಾಗಿ ಯೋಚಿಸುವ, ಭಾರತೀಯ ಶಿಕ್ಷಣದ, ಭಾರತೀಯ ಮೌಲ್ಯದ ಆಧಾರದ ಮೇಲೆ, ಸನಾತನ ಸಭ್ಯತೆಯ ಆಧಾರದ ಮೇಲೆ ಇರ್ತಕ್ಕಂಥ ಒಂದು ಸುಂದರ ನಾಳೆ. ಅದೇ ಸ್ವಾತಂತ್ರ್ಯ ಹೋರಾಟದ ಮೂಲ ಆಶಯ. ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಡಾಕ್ಟರ್ ಹೆಡಗೇವಾರ್ ಪ್ರಾರಂಭ ಮಾಡಿದರು. ಅವರು ಪ್ರಾರಂಭ ಮಾಡಿದ ಸಂಘಟನೆಯನ್ನು ನೋಡ್ಲಿಕ್ಕೆ ಕೇವಲ 15 ವರ್ಷಗಳು ಮಾತ್ರ ಅವರಿಗೆ ಸಾಧ್ಯ ಆಯಿತು. ಆ 15 ವರ್ಷದಲ್ಲೇ ಅವರ ಅಪೇಕ್ಷೆಗೆ ತಕ್ಕ ಹಾಗೆ ಆ ಸಂಘಟನೆಯನ್ನು ಬೆಳೆಸಿದ್ರು. ಈಗ ಆ ಸಂಘಟನೆಗೆ 100ನೇ ವರ್ಷ. ಪ್ರಾರಂಭದ ಹಂತದಿಂದಲೂ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಂತಹ ನಾಗ್ಪುರದ ಯುವಕರ ಮಧ್ಯೆ ಮೇಲೆದ್ದಿದ್ದಂತಹ ಹುಡುಗ ಕೇಶವ. ಸಣ್ಣ ವಯಸ್ಸಲ್ಲೇ ಇದ್ದಾಗ, ಅವರಿಗೆ ಕೇವಲ 8 ವರ್ಷ ಇದ್ದಾಗ, ಅವರು ಹುಟ್ಟಿದ್ದು 1889 ಇಸವಿ. 1897 ಇಸವಿನಲ್ಲೇ ಅವರ ಸ್ಕೂಲಿಗೆ ಬಂದಂತಹ ಒಬ್ಬ ಅಧಿಕಾರಿ ಬ್ರಿಟಿಷ್ ಶಿಕ್ಷಣ ಪದ್ಧತಿಯನ್ನೇ ಇಂಪೋಸ್ ಮಾಡ್ತಾ ಇದ್ದಂತ ಕಾಲಘಟ್ಟ ಅದು. ವಿಕ್ಟೋರಿಯಾ ಮಹಾರಾಣಿಯ ವಿಜಯದ ಆಗಮನದ ಮತ್ತು ವಿಜಯದ ಒಂದು ಸಂಭ್ರಮಕ್ಕೋಸ್ಕರ ಸಿಹಿಯನ್ನು ಕೊಟ್ಟಾಗ ಸಣ್ಣ ಪ್ರಾಯದ ಹುಡುಗ ಅದೆಲ್ಲವನ್ನು ಕಿತ್ತು ಬಿಸಾಕಿ ಹೋಗಿದ್ದು. ಅವರು ನೀಲ್ ಸಿಟಿ ಹೈಸ್ಕೂಲ್ ನಾಗ್ಪುರದಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಆಗಿದ್ದ ಸಂದರ್ಭದಲ್ಲಿ ಒಂದೇ ಮಾತ್ರ ಹೇಳೋದರ ಬಗ್ಗೆ ನಿರ್ಬಂಧ ಇತ್ತು. ಒಮ್ಮೆ ಅಂತ ಮಕ್ಕಳೆಲ್ಲರೂ ಕೂಡ ಪ್ಲಾನ್ ಮಾಡಿದ್ರೆ, ಇವತ್ತು ಕ್ಲಾಸಿಗೆ ಮೇಷ್ಟ್ರು ಬರುವಾಗ ನಾವೆಲ್ಲರೂ ಸೇರಿ ಒಂದೇ ಮಾತ್ರ ಹೇಳಬೇಕು. ಒಬ್ಬರ ಅಧಿಕಾರಿನ ಜೊತೆಗೆ ಇದ್ದ. ಅವರಿನ್ನು ಬಂದು ತರಗತಿಗೆ ಬಂದಿದ್ದಾರೆ, ತಕ್ಷಣ ಎಲ್ಲರೂ ಎದ್ದು ನಿಂತು ಒಂದೇ ಮಾತ್ರ ಹೇಳ್ಬಿಟ್ರು. ಯಾರು ಇದನ್ನ ಶುರು ಮಾಡಿದ್ದು, ಯಾರ ಯೋಚನೆ, ಯಾರು ಗುಟ್ಟು ಬಿಟ್ಕೊಡ್ಲಿ. ಈಗಲೂ ತರಗತಿಯಲ್ಲಿ ಮಕ್ಕಳೆಲ್ಲ ಮಾಡ್ತಾರಲ್ಲ, ನಾವೆಲ್ಲ ಮಾಡಿದೀವಲ್ಲ, ಏನು ಆದ್ರೂ ಕೂಡ ನಾವು ಅದರಲ್ಲಿ ಮಾತ್ರ ನಮ್ಮ ಏಕತೆ ಇರುತ್ತೆ, ಒಗ್ಗಟ್ಟು ಇರುತ್ತೆ. ಹಾಗಾಗಿ ಆ ರೀತಿ ಒಂದೇ ಮಾತ್ರ ಘೋಷಣೆಯನ್ನು ಮೊಳಗಿಸಿದ್ದು. ನಂತರ ಅವರಿಗೆ ಆ ಶಾಲೆಯಲ್ಲಿ ಡಿಸ್ಕಂಟಿನ್ಯೂ ಮಾಡಬೇಕಾಯ್ತು. ಅಲ್ಲೇ ಇದ್ದಂತಹ ಸೀತಾ ಬರಡಿ ಒಂದು ಸಣ್ಣ ಬೆಟ್ಟ, ಅಲ್ಲಿ ಬ್ರಿಟಿಷರ ಯೂನಿಯನ್ ಜಾಕ್ ಹಾರ್ತಾ ಇತ್ತು. ಒಂದು ಸಣ್ಣ ತಂಡದ ಜೊತೆಗೆ ಪ್ಲಾನ್ ಮಾಡಿ ಯೂನಿಯನ್ ಜಾಕ್ ಅನ್ನು ಕೆಳಗಿಳಿಸಿ ಆಗ ನಮ್ಮ ಧ್ವಜವನ್ನು ಹಾರಿಸಿದ್ದು ಇದೇ ಕೇಶವ್ ಬಲಿರಾಮ್ ಹೆಡಗೇವಾರ್.
ಅಲ್ಲಿ ನಂತರ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಎಲ್ಲಿ ಬ್ರಿಟಿಷರು ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು, ಆಗ ಕೋಲ್ಕತ್ತಾ ರಾಜಧಾನಿ, ಆ ಕೋಲ್ಕತ್ತಾಕ್ಕೆ ನೇರ ಹೋದ್ರು. ಸಿಂಹವನ್ನು ಅದರ ಗುಹೆಯಲ್ಲೇ ಎದುರಿಸಿದ ರೀತಿಯಲ್ಲಿ. ನಾಗ್ಪುರದಿಂದ ಕೋಲ್ಕತ್ತಾಕ್ಕೆ ಡಾಕ್ಟರ್ ಹೆಡ್ಗೇವಾರ್ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ಬ್ರಿಟಿಷ್ ಗುಪ್ತಚರರು ಆ ಮಾಹಿತಿಯನ್ನು ಕಲೆ ಹಾಕಿದ್ರು. ದಾರಿ ಮಧ್ಯೆ ಜಬಲ್ಪುರದಲ್ಲಿ ಅವರು ಇಳಿದು ಬ್ರಿಟಿಷ್ ಗುಪ್ತಚರ ಇಲಾಖೆಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ನಂತರ ಅವರು ಕಲ್ಕತ್ತಾಗೆ ಹೋದದ್ದು ಕೂಡ ಒಂದು ದೊಡ್ಡ ನಿದರ್ಶನ ಇದೆ. ಕಲ್ಕತ್ತಾದಲ್ಲಿ ಹೋದದ್ದು ಮೆಡಿಕಲ್ ಎಜುಕೇಶನ್ ಇವರು ಓದ್ತಾ ಇದ್ರು, ಜೊತೆಗೆ ಕ್ರಾಂತಿಕಾರಿಗಳ ಕೆಲಸವನ್ನು ಮಾಡ್ತಾ ಇದ್ರು. ಅನೇಕ ಕ್ರಾಂತಿಕಾರಿ ಪ್ರಮುಖರ ಪರಿಚಯ ಆಯಿತು. ಅನುಶೀಲನ ಸಮಿತಿ ಅದರ ಕಾರ್ಯಕರ್ತರಾಗಿ ರೂಪುಗೊಂಡ್ರು, ಅದರ ಯೋಜನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಹೀಗೆ ಅನೇಕ ಕ್ರಾಂತಿಕಾರಿ ಚಟುವಟಿಕೆಗಳ ಮೂಲಕ ಕೋಲ್ಕತ್ತಾದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಮಾಹಿತಿ ಬರ್ತಾ ಇತ್ತು. ದರ್ ಈಸ್ ಎ ಪರ್ಸನ್ ವಿ ಶುಡ್ ಅಬ್ಸರ್ವ್, ಮಿಸ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್. ದೂರದಿಂದ ಗಮನಿಸ್ತಾ ಇದ್ರು. ಅನೇಕ ಬಾರಿ ಅವರಿಗೆ ಗೊತ್ತಾಗ್ತಾ ಇತ್ತು ಬ್ರಿಟಿಷರಿಗೆ ನಾಗ್ಪುರ ಅಥವಾ ಮಹಾರಾಷ್ಟ್ರದ ಭಾಗ ಏನಿತ್ತು, ಇವತ್ತು ನಾವೇನು ಮಹಾರಾಷ್ಟ್ರ ಕರೀತೀವಿ, ಹಿಂದೆ ಅದನ್ನು ವಿದರ್ಭ ಅಂತೆಲ್ಲ ಕರಿತಾ ಇದ್ರು. ಈಗಲೂ ವಿದರ್ಭ ಒಂದು ಏರಿಯಾ ಇದೆ. ಆ ಪ್ರದೇಶಗಳ ಅನೇಕ ಕ್ರಾಂತಿಕಾರಿಗಳಿಗೆ ಮದ್ದುಗುಂಡುಗಳು, ಪಿಸ್ತೂಲನ್ನು ಕಳಿಸ್ಲಿಕ್ಕೆ ಇವರು ಏನಾದ್ರೂ ಇಲ್ಲಿಗೆ ಬಂದಿದ್ದಾರಾ ಅಂತ ಅವರ ಮೇಲೆ ಗುಮಾನಿ. ಅನೇಕ ಕ್ರಾಂತಿಕಾರಿ ಗುಪ್ತ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. 1911 ಇಸವಿ ಡಿಸೆಂಬರ್ ತಿಂಗಳಲ್ಲಿ ರಾಜಧಾನಿ ಕೋಲ್ಕತ್ತಾದಿಂದ ಡೆಲ್ಲಿಗೆ ಶಿಫ್ಟ್ ಆಯಿತು. ಅದಾದ ನಂತರನೂ ಕೂಡ ಅನೇಕ ಸಂದರ್ಭಗಳಲ್ಲಿ ಕಲ್ಕತ್ತಾದ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಅತ್ಯಂತ ಸಕ್ರಿಯ ವ್ಯಕ್ತಿ ಯಾರು ಅಂತ ಆಗಿನ ಕಾಲದ ಒಂದು 6-7 ವರ್ಷದ ಕಡತಗಳನ್ನ ನೋಡಿದ್ರೆ, ಬ್ರಿಟಿಷ್ ಫೈಲ್ಸ್ ನೋಡಿದ್ರೆ ಡಾಕ್ಟರ್ ಕೇಶವ್ ಬಲಿರಾಮ ಹೆಡ್ಗೇವಾರ್ ಅವರ ಹೆಸರು ನಮ್ಗೆ ಕಾಣಿಸುತ್ತೆ. ಲೋಕಮಾನ್ಯ ತಿಲಕರು 1920ನೇ ಇಸವಿಯಲ್ಲಿ ತೀರ್ಕೊಂಡ್ರು. ತಿಲಕರು ತೀರ್ಕೊಂಡ ಮೇಲೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸ್ವರೂಪ ಮತ್ತು ಚರ್ಯೆ ವೇಗಗಳೆಲ್ಲ ಬದಲಾಗ್ತಾ ಹೋಯ್ತು. ಅವರು ತೀರ್ಕೊಂಡ ನಂತರ 27 ವರ್ಷದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಸರಿ. ಆದ್ರೆ ಆ 27 ವರ್ಷದಲ್ಲಿ 3 ಪ್ರಮುಖ ಸ್ವಾತಂತ್ರ್ಯ ಆಂದೋಲನದ ಸಂದರ್ಭಗಳು ಬಂತು. 1921ನೇ ಇಸವಿಯಲ್ಲಿ ಅಸಹಕಾರ ಚಳವಳಿಗೆ ಸಂಬಂಧಪಟ್ಟ ಒಂದು ಹೋರಾಟ. 1930ನೇ ಇಸವಿಯಲ್ಲಿ ಉಪ್ಪು ಮತ್ತು ಜಂಗಲ್ ಕಾನೂನಿಗೆ ಸಂಬಂಧಪಟ್ಟ ಕಾನೂನಿನ ವಿರುದ್ಧದ ಹೋರಾಟ. 1942ನೇ ಇಸವಿಯಲ್ಲಿ ಕ್ವಿಟ್ ಇಂಡಿಯಾ ಆ ಹೋರಾಟ. ಈ 3 ಹೋರಾಟದಲ್ಲಿ ಸಂಘದ ಜೊತೆ ಗುರುತಿಸಿದ್ದ ಅನೇಕ ಮಂದಿ ಪಾಲ್ಗೊಂಡಿದ್ರು, ಇನ್ಕ್ಲೂಡಿಂಗ್ ಡಾಕ್ಟರ್ ಕೇಶವ್ ಬಲಿರಾಮ್, ಎಕ್ಸೆಪ್ಟ್ 42, ಆಗ ಅವರು ತೀರ್ಕೊಂಡಿದ್ರು. 21ನೇ ಇಸವಿಯ ಸಂದರ್ಭದಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಬಹಳ ಪ್ರಖರವಾಗಿ ಭಾಷಣ ಮಾಡ್ತಾ ಇದ್ರು. ಅವರ ಭಾಷಣ ಎಷ್ಟು ಪ್ರಖರ ಆಗಿತ್ತು ಅಂದ್ರೆ ಬ್ರಿಟಿಷರ ಕಿವಿಗಳು ಅದನ್ನು ಕೇಳುವಾಗಲೇ ಅವರು ಕಾದ ಸೀಸ ಸುರಿದಂಗ ಆಗ್ತಾ ಇತ್ತು. ಅನೇಕ ಕಡೆಗಳಲ್ಲಿ ಅವರ ಭಾಷಣದ ಉಲ್ಲೇಖಗಳನ್ನ ಮಾಡ್ತಾರೆ. ಈಗಲೂ ಕೂಡ ಕೋರ್ಟ್ಗಳಲ್ಲಿ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಮಾಡಿದ ಭಾಷಣ ಅದನ್ನ ಅನೇಕ ಬಾರಿ ಉಲ್ಲೇಖ ಮಾಡ್ತಾರೆ. ಅದರ ಒಂದು ಸಾಲನ್ನು ನಾನು ಓದ್ತೀನಿ. ಅವರು ಹೇಳ್ತಾರೆ ಕೋರ್ಟ್ ಅಲ್ಲಿ, ಇದು 1921ರಲ್ಲಿ ಹೇಳಿದಂತಹ ಮಾತು. ಜಸ್ಟ್ ಆಸ್ ಇಟ್ ಈಸ್ ಟ್ರೂ ದಟ್ ಒನ್ ಶುಡ್ ಆಲ್ವೇಸ್ ಬಿ ರೆಡಿ ಟು ಬಿ ಇಂಪ್ರಿಸನ್ಡ್ or to be sent to Kalapani or to be get hanged, it is equally true that one should not at all be in the confusion that going to prison is like reaching heavens, as if this imprisonment itself means achieving freedom. One should definitely not understand that filling prison will get us freedom or swarajya. The truth is that one can serve the nation in many ways by being out of prison. ಜೈಲಿಗೆ ಹೋಗುವುದು ಅಂದ್ರೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಲ ಕೊಟ್ಟ ಹಾಗೆ. ಈ ತರ ಅನೇಕ ಭಾಷಣಗಳನ್ನು ಅವರು ಮಾಡ್ತಾರೆ. ಆಗಿನ ಬ್ರಿಟಿಷ್ ಸರ್ಕಾರಕ್ಕೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಕೂಡ ಕೆಲವು ಕಡೆಗಳಲ್ಲಿ ಆಗಿತ್ತು. ಜೈಲಿಗೆ ಹೋಗೋದ್ರೆ ಇಷ್ಟು ಸಾರಾ ಸಗಟಾಗಿ ಅವರು ವಿರೋಧ ಮಾಡಿದರು. ಹಾಗಾಗಿ 21ನೇ ಇಸವಿಯಲ್ಲಿ ಅವರಿಗೆ ಜೈಲಾಗುತ್ತೆ. 21ನೇ ಇಸವಿಯಲ್ಲಿ ಜೈಲು ವಾಸವನ್ನು ಮುಗಿಸಿ ಮುಂದಿನ ವರ್ಷ ಬಂದಾಗ ಅವರ ಸ್ವಾಗತ ಮಾಡಲಿಕ್ಕೆ ಬಂದವರೇ ವಿಠಲ್ ಭಾಯ್ ಪಟೇಲ್. ವಿಠಲ್ ಭಾಯ್ ಪಟೇಲ್ ಅವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸಹೋದರ.
ಹೀಗಾಗಿ ಅತ್ಯಂತ ಪ್ರಮುಖ ಕಾಂಗ್ರೆಸ್ ನೇತಾರರು ಡಾಕ್ಟರ್ ಹೆಡಗೇವಾರ್ ಅವರನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗ್ಲೇ ಹೊರಗಡೆ ಬಂದಿದ್ರು. ಆಗ ಇದ್ದಂತಹ ಅನೇಕ ಹಿರಿಯರ ಪೈಕಿ ಡಾಕ್ಟರ್ ಮುಂಜೆ ಅಂತ ಬಹಳ ಹಿರಿಯ ಸ್ವಾಭಿಮಾನಿ ಹೋರಾಟಗಾರ ನಾಗ್ಪುರದಲ್ಲಿ, ಅವರ ಮಾರ್ಗದರ್ಶನ ಸಲಹೆ ಆಧಾರದ ಮೇಲೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರು. ಅನೇಕ ಸಂದರ್ಭಗಳಲ್ಲಿ 1925ನೇ ಇಸಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆದ ಮೇಲೆ ಡಾಕ್ಟರ್ ಹೆಡಗೇವಾರ್ ಈ ಸಂಘಟನೆಯ ವಿಸ್ತಾರ ಎಕ್ಸ್ಪಾನ್ಷನ್ಗೋಸ್ಕರ ಹಗಲಿರಲು ಕೆಲಸ ಮಾಡಿದ್ರು. ತನ್ನ ಪ್ರತಿಭೆ, ಯೋಚನೆ ಎಲ್ಲವನ್ನು ಕೂಡ ಅದಕ್ಕೆ ಧಾರೆ ಎರೆದ್ರು. ಡಾಕ್ಟರ್ ಓದಿದ್ರು. ಆಗಿನ ಕಾಲದಲ್ಲಿ, ಈಗ MBBS ಓದಿದವರಿಗೆ ಬಹಳ ಸಮಾಜದಲ್ಲಿ ಯಾವ ರೀತಿ ಒಂದು ಗೌರವ ಇದೆ ನಾವು ನೋಡ್ತೀವಿ. ಆಗಿನ ಕಾಲದಲ್ಲಿ ಇನ್ನೇನು ಮೆಡಿಕಲ್ ಎಜುಕೇಶನ್ ಸ್ವಲ್ಪ ಕಷ್ಟ ಸಾಧ್ಯವಾಗಿರ್ತಕ್ಕಂಥ ವಿಷಯ. ಆದ್ರೆ ವೈದ್ಯಕೀಯ ಶಿಕ್ಷಣ ಪಡೆದಿದ್ರು ಕೂಡ ಡಾಕ್ಟರ್ ಹೆಡಗೇವಾರ್ ಯಾವುದೇ ರೀತಿಯ ವೃತ್ತಿಗೆ ಅವರು ಇಳಿಯುವುದಿಲ್ಲ. ಆದ್ರೆ ಸಂಘಕ್ಕೋಸ್ಕರ ಸಂಪೂರ್ಣ ಸಮಯವನ್ನು ಅವರು ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಅನೇಕ ಸಂಘಟನೆಗಳಕ್ಕೆ ಸಂಬಂಧಪಟ್ಟ ವಿಷಯಗಳು ಕೂಡ ಅಲ್ಲಿ ಆಗ್ತಾ ಹೋಯ್ತು. ನಾಗ್ಪುರದಲ್ಲೇ ಪಕ್ಕನೆ ಒಂದು ವೇದ ಶಾಲೆ, ಅಲ್ಲಿಗೆ ವಿದ್ಯಾರ್ಥಿಯಾಗಿ ಬಂದಂತಹ ಒಬ್ಬ ತರುಣ ಕ್ರಾಂತಿಕಾರಿ ಶಿವರಾಮ್ ರಾಜಗುರು, ಭಗತ್ ಸಿಂಗ್, ರಾಜಗುರು, ಸುಖದೇವ್, ಈ ಮೂರು ತ್ರಿಮೂರ್ತಿಗಳ ಹೆಸರು ನಾವೇನು ಕೇಳ್ತೀವಿ, ಬಹಳ ಪ್ರೇರಣಾದಾಯಿ ಕ್ರಾಂತಿಕಾರಿಗಳು, ಅದರ ರಾಜಗುರು. ಅವರು ಸಂಘದ ಸ್ವಯಂ ಸೇವಕರಾಗ್ತಾರೆ. ಬ್ರಿಟಿಷ್ ಆಫೀಸರ್ ಸ್ಯಾಂಡರ್ಸ್ನ ಕೊಲೆ ಪ್ರಕರಣ ನಮಗೆ ಗೊತ್ತೇ ಇದೆ. ಜಲಿಯನ್ ಚೌರಿ ಹಿಂದೆ ಸೈಮನ್ ಗೋ ಬ್ಯಾಕ್ ಚಳವಳಿಯಲ್ಲಿ ಲಾಲಾ ಲಜಪತ್ ರಾಯ್ ಅವರು ತೀರ್ಕೊಂಡಿದ್ರು, ಕಾಯ್ತಾ ಇದ್ರು. ಒಂದು ನಿರ್ದಿಷ್ಟ ಸಮಯ ಸಿಕ್ಕಿದಾಗ ಸ್ಯಾಂಡರ್ಸ್ ಅನ್ನ ವಧೆ ಮಾಡ್ಲಿಕ್ಕೆ ಹೊಂಚ ಹಾಕ್ತಾ ಇದ್ರು. ಆ ತಂಡದ ಒಂದು ದೊಡ್ಡ ಕೆಲಸ ನಾವೆಲ್ಲ ಕೇಳಿದೀವಿ. ಇನ್ನೊಬ್ಬ ಯಾರ ಅಧಿಕಾರಿ ಬಂದು ಇವರ ಗುಂಡಿಗೆ ಸಾಯ್ತಾರೆ, ಸರಿ. ಆದ್ರೆ ಪ್ರತೀಕಾರದ ಧ್ವನಿ ಬ್ರಿಟಿಷ್ ಸರ್ಕಾರವನ್ನ ಅಲುಗಾಡಿಸುತ್ತೆ. ಅಧಿಕಾರಿಯ ಹತ್ಯೆ. ರಾಜ್ಗುರನ್ನು ಹುಡುಕ್ತಾರೆ ಪೊಲೀಸರು. ಅಂತಹ ಸಂದರ್ಭದಲ್ಲಿ ಕ್ರಾಂತಿಕಾರಿ ರಾಜ್ಗುರು ಅವರಿಗೆ ಆಶ್ರಯ ಕೊಡಿಸುವಂತೆ ಮಾಡಿದ್ದು ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಗೇವಾರ್. ಅವರ ಜೊತೆಗಿದ್ದಂತಹ ಸಂಘದ ಕಾರ್ಯಕರ್ತ ಬಯ್ಯಾಜಿ ದಾಣಿ, ಅವರ ಫಾರ್ಮ್ ಹೌಸ್ ಅಲ್ಲಿ ರಾಜ್ಗುರು ಅವರು ಆಶ್ರಯವನ್ನ ಪಡ್ಕೊಂಡಿದ್ರು. ಬಯ್ಯಾಜಿ ದಾಣಿ ನಂತರದ ವರ್ಷಗಳಲ್ಲಿ ಪಂಡಿತ್ ಮದನ್ ಮೋಹನ್ ಮಾಳವಿ ಅವರು ಪ್ರಾರಂಭ ಹರತಾಳಗಳಲ್ಲಿ ಬಹುತೇಕ ಮಂದಿ ಸಂಘದ ಸ್ವಯಂ ಸೇವಕರೇ ಆಗಿದ್ರು. ಹೀಗಾಗಿ 1925, 26, 27, 28ನೇ ಪ್ರಾರಂಭದ 4-5 ವರ್ಷಗಳಲ್ಲಿ ಸಂಘದ ಕೆಲಸ ಮತ್ತು ಸ್ವಾತಂತ್ರ್ಯ ಹೋರಾಟ ಅವರಿಗೆಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಕೊಂಡೋಗೋದನ್ನ ನಾವು ಅನೇಕ ಉದಾಹರಣೆಗಳಲ್ಲಿ ಕೇಳ್ತೀವಿ. ಇವತ್ತು ಕೂಡ ನಾಗ್ಪುರದ ಗಜೆಟಿಯರ್ ಅನ್ನ ತಗೊಂಡ್ರೆ ಅನೇಕ ಉದಾಹರಣೆಗಳನ್ನ ಅಲ್ಲಲ್ಲಿ ಕಾಣ್ತೀವಿ ನಾವು. ಡಾಕ್ಟರ್ ಹೆಡಗೇವಾರ್ ಅವರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅಂತಲೇ ಅವರು ಗುರುತಿಸ್ಕೊಳ್ತಾ ಇದ್ದಾರೆ. ಸಂಘ ಸಂಸ್ಥಾಪಕರು ಅಂತ ನಾವು ಇವತ್ತೇನು ಹೇಳ್ತಾ ಇದ್ದೀವಿ, ಸಂಘದ ಕಾರ್ಯಕ್ರಮದಲ್ಲಿ ಅವರ ಫೋಟೋ, ಸಂಘದ ಕಾರ್ಯಕ್ರಮದಲ್ಲಿ ಅವರನ್ನ ಕಾಣೋದು, ಇದು ಈಗಿನ ಡಾಕ್ಟರ್ ಜಿ ಅವರಿಗೆ ಸಂಘಟನೆಗೆ ಸಂಬಂಧಪಟ್ಟದ್ದು. ಆದ್ರೆ ಸಂಘ ಪ್ರಾರಂಭವಾಗಿ ಇನ್ನೇನು 2-3 ವರ್ಷನೇ ಆಗಿದೆ. ಅವರ ಫೋಟೋ, ಅವರಿಗೆ ಸಂಬಂಧಪಟ್ಟದ್ದು ಎಲ್ಲವೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟದ್ದೇ ಆಗಿತ್ತು. ಡಾಕ್ಟರ್ ಜಿ ಅವರ ಮಾತು, ಡಾಕ್ಟರ್ ಜಿ ಅವರ ಬೌದ್ಧಿಕ ವರ್ಗಗಳು ಎಲ್ಲದರಲ್ಲೂ ಕೂಡ ಭಾರತದ ಸ್ವಾತಂತ್ರ್ಯವನ್ನೇ ಅವರು ಆಗ್ರಹ ಮಾಡ್ತಾ ಇದ್ರು. ವಿಶೇಷವಾಗಿ ಅವರು ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆಯನ್ನು ತಗೊಳ್ತಾ ಇದ್ರು. ಅದರಲ್ಲಿ ಹೇಳ್ತಾರೆ, ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಲು ತನುಮನ ಧನದಿಂದ ಪ್ರಾಮಾಣಿಕವಾಗಿ ಜೀವನ ಪರ್ಯಂತ ಪ್ರಯತ್ನಿಸುತ್ತೇನೆ. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಅನ್ನುವ ಶಬ್ದದ ಬದಲು ಹಿಂದೂ ಸಮಾಜ, ಹಿಂದೂ ರಾಷ್ಟ್ರ, ಇದರ ಸರ್ವಾಂಗೀಣ ಉನ್ನತಿಗೆ ಅನ್ನುವ ಶಬ್ದವನ್ನ ಸಾಮಾನ್ಯವಾಗಿ ಕಾರ್ಯಕರ್ತರು ಅವರವರ ವರ್ಗಗಳಲ್ಲಿ ಹೇಳ್ತಾರೆ. ಸೊ ಹಿಂದೆ ಪ್ರತಿಜ್ಞೆ ಇದ್ದಾಗ ಭಾರತದ ಸ್ವಾತಂತ್ರ್ಯವೇ ಒಬ್ಬ ಸ್ವಯಂ ಸೇವಕ, ಪ್ರತಿಜ್ಞಿತ ಸ್ವಯಂ ಸೇವಕನ ಮನಸ್ಸಲ್ಲಿ ಬರ್ತಾ ಇದ್ದಂತಹ ಮಾತುಗಳಾಗಿತ್ತು. ಹಾಗಾಗಿ ಸ್ವಾತಂತ್ರ್ಯ ಸಂಗ್ರಾಮದ ಕಲ್ಪನೆ, ಯೋಚನೆಗಳೇನಿದೆ ಅದು ಆಗ ನಮ್ಮ ಇಂಟೆಗ್ರಲ್ ಒಂದು ಭಾವನೆನೇ ಆಗಿತ್ತು. 1928ನೇ ಇಸವಿನಲ್ಲೇ ಸಂಘ ಸಂಸ್ಥಾಪನೆಯಾಗಿ 3ನೇ ವರ್ಷ. RSS ಪ್ರಾರಂಭ ಆದ್ದು 1925ರಲ್ಲಿ. ಆದ್ರೂ ಕೂಡ RSS ನ ಶಾಖೆ, ನಿತ್ಯ ಶಾಖೆ, ಅದು ಪ್ರಾರಂಭ ಆದದ್ದು 1926 ಮೇ 28ನೇ ದಿನಾಂಕ.
ಅವತ್ತು ಸಂಘದ ಶಾಖೆಯಲ್ಲಿ ಇದೆ ಅಂದ್ರೆ ಪುಟ್ಟ 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 ಮಕ್ಕಳು, 6 ವರ್ಷ 5 ವರ್ಷ ಆತರ ಮಕ್ಕಳು, ಕೆಲವರು ಸ್ವಲ್ಪ ದೊಡ್ಡ ಮಕ್ಕಳು. ಅದ್ರಲ್ಲಿ ಇಬ್ಬರು ಅಣ್ಣ ತಮ್ಮಂದಿದ್ರು, ಬಾಳಾ ಸಾಹೇಬ್ ದೇವರಸ್, ಅವರ ಪೂರ್ತಿ ಹೆಸರು ಮಧುಕರ ದತ್ತಾತ್ರೇಯ ದೇವರಸ್, ಮತ್ತು ಅವರ ತಮ್ಮ ಬಾವೂರಾವ್ ದೇವರಸ್. ಸ್ವಾತಂತ್ರ್ಯ ಸಂಗ್ರಾಮದ ಆ ಸಂದರ್ಭದಲ್ಲಿ ಡಾಕ್ಟರ್ ಅವರ ಮಾತುಗಳು, ಭಾರತದ ಸರ್ವಾಂಗೀಣ ಉನ್ನತಿ, ಇದನ್ನೆಲ್ಲ ಕೇಳಿ ಆ ಮಕ್ಕಳು ಬೆಳೀತಾ ಇಡೀ ಜೀವನವನ್ನ ಸಂಘಕ್ಕೋಸ್ಕರ ಕೊಡ್ಲಿಕ್ಕೆ ಅವರು ಯೋಚನೆ ಮಾಡಿದ್ರು. ಸಂಘಕ್ಕೋಸ್ಕರ ಕೊಟ್ಟರು ಕೂಡ. 8 ವಯಸ್ಸಿದ್ದ ಮಕ್ಕಳು 8 ವರ್ಷ ಸೇರಿದಾಗ ಮುಖದಲ್ಲಿ ಮೀಸೆ ಬಂತು, ಯೌವನ ಬಂತು. ಮುಂದೆ ಏನು ಕೆಲಸ ಮಾಡ್ಬೇಕಾದ್ರೆ ಒಬ್ಬೊಬ್ಬರನ್ನು ಒಂದೊಂದು ಕಡೆ ಕಳಿಸಿದ್ರು. 30ರ ಆ ದಶಕದಲ್ಲಿ ಬಾವೂರಾವ್ ದೇವರಾಸ್ ಉತ್ತರ ಪ್ರದೇಶಕ್ಕೆ ಹೋದರು. ಅಲ್ಲಿ ಸಿಕ್ಕಿದಂತ ಪುಟ್ಟ ಮಕ್ಕಳಿಗೆ ಡಾಕ್ಟರ್ ಹೆಡಗೇವಾರ್ ತನಗೆ ಹೇಳಿದ ಕಥೆಯನ್ನ ಅವರು ಆ ಮಕ್ಕಳಿಗೆ ಹೇಳಿದರು. ಒಬ್ಬೊಬ್ಬರು ಕೂಡ ದೇಶಕ್ಕೋಸ್ಕರ ಸ್ವಾತಂತ್ರ್ಯದ ಕತೆ, ಆಗಿನದ್ದು ಕಾಲ ಬ್ರಿಟಿಷರಿದ್ದಾರೆ, ಇನ್ನು ದೇಶಕ್ಕೋಸ್ಕರನೇ ಬದುಕುವ ಸಂಕಲ್ಪ ಮಾಡಿದ್ರು ಪುಟ್ಟ ಬಾಲಕರು. ಒಬ್ಬೊಬ್ಬರು ಕೂಡ ನಾಯಕತ್ವವನ್ನು ವಹಿಸಿದ್ರು. ಒಬ್ಬ ಪುಟ್ಟ ಬಾಲಕ ನಂತರ ಅಟಲ್ ಬಿಹಾರಿ ವಾಜಪೇಯಿ ಆಗ್ತಾರೆ. ಇನ್ನೊಬ್ಬ ಪುಟ್ಟ ಬಾಲಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಆಗ್ತಾರೆ. ನಂತರ ಸಂಪರ್ಕಕ್ಕೆ ಬಂದ ಇನ್ನೊಬ್ಬ ಹುಡುಗ ನಾನಾಜಿ ದೇಶ್ಮುಖ್ ಆಗ್ತಾರೆ. ಹೀಗೆ ಬಾವೂರಾವ್ ದೇವರಸರ ಮೂಲಕ ಅನೇಕ ಮಂದಿ ಆ ರೀತಿಯ ಸಮಾಜಕ್ಕೆ ಸರ್ವಸ್ವ ಕೊಡುವ ಒಂದು ಪದ್ಧತಿ. ಕೇವಲ ಒಂದು ಹೋರಾಟದಲ್ಲಿ ಭಾಗವಹಿಸಿ ಮರಳಿ ಮನೆ ಸೇರೋದಲ್ಲ, ಕೇವಲ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿ ಮತ್ತೆ ಮನೆಗೆ ಹೋಗಿ ತನ್ನ ಕೆಲಸದಲ್ಲಿ ಮೀಟ್ ಆಗುದಲ್ಲ, ಜೀವನ ಇಡೀ ಆ ಕೆಲಸ ಮಾಡೋದು ಸಣ್ಣ ವಿಷಯ ಅಲ್ಲ. ಚಿಕ್ಕ ವಯಸ್ಸಿನಲ್ಲಿ ಆ ರೀತಿ ಜೀವನವನ್ನ ಧಾರೆ ಏರಿಸುವ ಸಂಕಲ್ಪವನ್ನ ಸ್ವತಃ ಡಾಕ್ಟರ್ ಹೆಡಗೇವಾರ್ ಮಾಡಿದ್ರು. ಅವರು ಅವರ ಜೀವನವನ್ನೇ ಕೊಟ್ಟರು. ಹೀಗಾಗಿ ದೇಶಕ್ಕೋಸ್ಕರ ಬದುಕುವ, ದೇಶಕ್ಕೋಸ್ಕರ ಜೀವಿಸುವ, ಜೀವನದ ಕೊನೆ ಉಸಿರಿನವರೆಗೆ ರಾಷ್ಟ್ರ ಸಮರ್ಪಿತ ಬದುಕನ್ನ ನಡೆಸುವ ಸಂಕಲ್ಪದೊಂದಿಗೆ ಅನೇಕ ಯುವಕರುಗಳು ಸಂಘವನ್ನ ಸೇರ್ತಾ ಬಂದರು. ಅನೇಕ ಮಂದಿ 1930 ಇಸವಿನಲ್ಲಿ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಹೋರಾಟ ನಡೆಯಿತು. ಆ ಹೋರಾಟ ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟ ನಾವೆಲ್ಲ ಕೇಳಿದ್ದೇವೆ, ಮಹಾತ್ಮ ಗಾಂಧೀಜಿಯವರು ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಸತ್ಯಾಗ್ರಹ ಮಾಡಬೇಕಾದ ಪರಿಸ್ಥಿತಿ ಬಂತು. ಅದು ಕಾನೂನು ಕಾಡಿಗೆ ಸಂಬಂಧಪಟ್ಟದ್ದಾಗಿ. ಅದನ್ನ ವಿರೋಧಿಸಿ ಸತ್ಯಾಗ್ರಹ ಮಾಡಿದ್ದು ಡಾಕ್ಟರ್ ಹೆಡಗೇವಾರ್ ಅವರೇ. ನಮಗೆ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಒಂದು ಸತ್ಯಾಗ್ರಹದ ಬಗ್ಗೆ ಮಾಹಿತಿ ಇದೆ, ಇನ್ನೊಂದು ಸತ್ಯಾಗ್ರಹದ ಬಗ್ಗೆ ಮಾಹಿತಿ ಇಲ್ಲ. ಡಾಕ್ಟರ್ ಹೆಡಗೇವಾರಿಗೆ ಸಂಘದ ಮುಖ್ಯಸ್ಥರು, ಅವರಿಗೆ ಸರಸಂಘ ಚಾಲಕ ಹೆಸರು ಕೂಡ ಕೊಟ್ಟಿದ್ದಾರೆ. ಸಂಸ್ಕೃತ ಶಬ್ದ ಸರ ಅಂದ್ರೆ ಪ್ರಮುಖ, ಪ್ರಧಾನ, ಸಂಘ ಚಾಲಕ ಅಂದ್ರೆ ಸಂಘವನ್ನ ನಡೆಸುವವನು, ಇಡೀ ಸಂಘಟನೆಯನ್ನು ನಡೆಸುವವನು ಅನ್ನುವ ಜವಾಬ್ದಾರಿ ಡಾಕ್ಟರ್ ಹೆಡಗೇವಾರ್ ಅವರ ಬಳಿ ಇದೆ. ಆ ಜವಾಬ್ದಾರಿಯೊಂದಿಗೆ ಹೋರಾಟ ಮಾಡುವುದು ಸರಿ ಹೋಗಲ್ಲ ಅನ್ನುವ ಕಾರಣಕ್ಕೋಸ್ಕರ ಆ ಜವಾಬ್ದಾರಿಯವನ್ನ ತಾತ್ಕಾಲಿಕವಾಗಿ ಇನ್ನೊಬ್ಬ ಮುಖಂಡ ಪರಾಂಜಪೆ ಅವರಿಗೆ ಕೊಟ್ಟು ಜೈಲಿಗೆ ಹೋಗ್ತಾರೆ. ಯವತ್ನಾಮಾಳೆ ಜೈಲಿಗೆ ಹೋದ ತಕ್ಷಣ ಅಲ್ಲಿ ಬ್ರಿಟಿಷ್ ಸರ್ಕಾರ ಇನ್ನೇನು ಕ್ರಮ ಕೈಗೊಳ್ಳುತ್ತೆ ಅನ್ನುವ ಬಗ್ಗೆ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ. ಮುಂದಿನ 10-15 ವರ್ಷ ನಮ್ಮ ಮಾರ್ಗದರ್ಶನ ಹೇಗೆ ಇರಬೇಕು, ಅಂದ್ರೆ ನಮ್ಮ ಮಾರ್ಗ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಹೀಗೆ ಡಾಕ್ಟರ್ ಹೆಡಗೇವಾರ್ ಸಂಘ ಪ್ರಾರಂಭ ಮಾಡಿದ ಮೇಲೆ ಕೂಡ ಅವರು ಜೈಲಿಗೆ ಹೋಗ್ತಾರೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ. ಅವರ ಜೊತೆ ಇದ್ದಂತ ಅನೇಕ ಮಂದಿ, ಆ ಜಂಗಲ್ ಸತ್ಯಾಗ್ರಹ ಅದರಲ್ಲಿ ಭಾಗವಹಿಸಿದ ಅನೇಕ ಮಂದಿ ಸಂಘವನ್ನು ಕೂಡ ಅರಿಯುತ್ತಾರೆ, ಸಂಘದ ಯೋಚನೆಗಳನ್ನು ಕೂಡ ಅವರು ಬೆಂಬಲಿಸ್ತಾರೆ. ಆದ್ರೆ ಮುಖ್ಯ ಉದ್ದೇಶ ಏನು? ಬ್ರಿಟಿಷರನ್ನ ಓಡಿಸುವುದೇ ಮುಖ್ಯ ಉದ್ದೇಶ ಅಂತ ಅವರು ಹೇಳ್ತಾರೆ. 1930 ಅದೇ ಇಸವಿ ಜನವರಿ 26ರಂದು ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ ಏನಿತ್ತು, ಸ್ವಾತಂತ್ರ್ಯ ಹೋರಾಟ ಮಾಡುವಂತ ಆಗಿನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವರಾಜ್ಯದ ಒಂದು ನಿರ್ಣಯವನ್ನ ಮಂಡಿಸಿತು. ಇಡೀ ಸ್ವರಾಜ್ಯ ಬೇಕು. ಇನ್ಫ್ಯಾಕ್ಟ್ ಇದೇ ರೀತಿಯ ಒಂದು ಭಾಷಣವನ್ನ 1920ನೇ ಇಸವಿನಲ್ಲಿ ಡಾಕ್ಟರ್ ಹೆಡಗೇವಾರ್ ನಾಗ್ಪುರದಲ್ಲಿ ನಡೆದಂತಹ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಮಂಡಿಸಿದ್ರು. ಆದ್ರೆ ಅದಕ್ಕೆ ಎಲ್ಲರ ಒಪ್ಪಿಗೆ ಸ್ವೀಕಾರ ಇರಲಿಲ್ಲ. ಆದ್ರೆ ವಿಚಾರದ ಬಗ್ಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಏನು ಪೂರ್ಣ ಸ್ವರಾಜ್ಯ ಅಂದ್ರೆ? ಡಾಕ್ಟರ್ ಹೆಡಗೇವಾರಿಗೆ ಬಹಳ ಖುಷಿ ಆಯ್ತು. 10 ವರ್ಷ ನಂತರ ಆದ್ರೂ ಇದು ಪಾಸ್ ಆಯ್ತಲ್ಲ. ಡಾಕ್ಟರ್ ಹೆಡಗೇವಾರ್ ಅವತ್ತೇ ಅದೇ ದಿನ
ಶಾಖೆಗಳಲ್ಲಿ ಒಂದು ದೊಡ್ಡ ನಿರ್ಣಯವನ್ನ ಸ್ವಾಗತ ಮಾಡುವುದನ್ನು ತಗೊಳ್ತಾರೆ. ಅವರು ಹೇಳ್ತಾರೆ, ಎಲ್ಲ ಶಾಖೆಗಳಿಗೆ ಸೂಚನಾ ಪತ್ರ ಕೊಟ್ಟು ಸ್ವಾತಂತ್ರ್ಯದ ಕಲ್ಪನೆ ಮತ್ತು ಅವಶ್ಯಕತೆ ಇದರ ಬಗ್ಗೆ ಸಂಜೆ 6 ಗಂಟೆಗೆ ಒಂದು ಬೌದ್ಧಿಕ್, ಅವಾಗ ಅದನ್ನ ರಾಜಕೀಯ ವರ್ಗ ಅಂತ ಕರೀತಾರೆ, ಈಗ ನಾವು ಬೌದ್ಧಿಕ್ ವರ್ಗ ಅಂತ ಕರಿತೀವಿ, ಹಿಂದಿನ ಶಬ್ದಗಳು ಬೇರೆ ಇತ್ತು, ಆ ರೀತಿಯ ಒಂದು ಭಾಷಣವನ್ನ ಏರ್ಪಡಿಸ್ತಾರೆ. ಸ್ವಾತಂತ್ರ್ಯದ ಕಲ್ಪನೆಯ ಬಗ್ಗೆ ಸಂಘದ ಶಾಖೆಯಲ್ಲಿ ಮಾತು. ಯಾವಾಗ? 1930 ಜನವರಿ 26. ನಂತರ ಮುಂದಿನ ವರ್ಷ 50ನೇ ಇಸವಿಯಲ್ಲಿ ಭಾರತ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನ ಸಾಕ್ಷೀಕರಿಸಿದಾಗ, ಗಣತಂತ್ರದ ದಿನ ಜನವರಿ 26 ಬಂದಾಗ ಅದೇ ಡೇಟ್ ಅನ್ನು ಅವರು ಸಿಲೆಕ್ಟ್ ಅಂದ್ರೆ ಭಾರತದ ನೇತೃತ್ವ ವಹಿಸಿದ ಅದೇ ಡೇಟ್ ಅನ್ನು ಸಿಲೆಕ್ಟ್ ಮಾಡ್ತಾರೆ. ಯಾಕೆಂದ್ರೆ ಪೂರ್ಣ ಸ್ವರಾಜ್ಯವನ್ನು 30ನೇ ಇಸವಿಯಲ್ಲಿ ನಾವು ತಗೊಂಡಿದ್ವಿ. ಹೀಗಾಗಿ ಸ್ವರಾಜ್ಯದ ಪರಿಕಲ್ಪನೆಯನ್ನ, ಗಣರಾಜ್ಯ ಅಂತ ಇವತ್ತೇನು ನಾವು ಕರಿತೀವಿ, ಅವತ್ತಿನ ಮಟ್ಟಿಗೆ ಪೂರ್ಣ ಸ್ವರಾಜ್ಯದ ಪರಿಕಲ್ಪನೆಯನ್ನ ಶಾಖೆಗಳಲ್ಲಿ ಆಚರಿಸಿದ, ಸಾಮಾನ್ಯ ಮಕ್ಕಳು ಆಚರಿಸಿದ ಸಂಘಟನೆ ಯಾವ್ದಾದ್ರಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1930. ಈಗಲೂ ಕೂಡ ನಾಗ್ಪುರದ ಕಚೇರಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಅನೇಕ ಅಂಶಗಳು, ದಾಖಲೆಗಳು ಕೂಡ ಈಗ ಅಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಹಾಗೇನೆ 1930 ಇಸವಿಯಲ್ಲಿ ಜಂಗಲ್ ಸತ್ಯಾಗ್ರಹ ಇನ್ನೇನು ಜೈಲಿಗೆ ಹೋಗುವ ಮುಂಚೆ ಡಾಕ್ಟರ್ ಹೆಡಗೇವಾರ್ ಅವರೊಂದು ಭಾಷಣ ಮಾಡ್ತಾರೆ. ಆ ಭಾಷಣದ ಸಾರಾಂಶ, ಸ್ವಾತಂತ್ರ್ಯಕ್ಕಾಗಿ ನಾವು ಬ್ರಿಟಿಷರ ಬೂಟುಗಳನ್ನ ಕಾಲಿನಿಂದ ಕಳಚಿ ಅವುಗಳಿಂದಲೇ ಅವರ ಶಿರವನ್ನ ರಕ್ತಮಯಗೊಳಿಸುವವರೆಗೆ ಆ ರೀತಿಯ ಎಲ್ಲ ಮಾರ್ಗಗಳು ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ನನ್ನ ಸಾಧನಗಳಾಗಬಹುದು. ಇದು ಸ್ವಾತಂತ್ರ್ಯ ಸಂದರ್ಭದಲ್ಲಿ, ಅಂದ್ರೆ 30ನೇ ಇಸವಿಯಲ್ಲಿ ಸಂಘ ಪ್ರಾರಂಭ ಆಗಿ 5 ವರ್ಷ ಆಗಿದೆ. ಆಗ ಬ್ರಿಟಿಷರನ್ನು ಓಡಿಸುವ ಮಾತನ್ನ ಹೇಳ್ತಾ ಇದ್ದಾರೆ. ದೇಶವನ್ನು ಸ್ವತಂತ್ರಗೊಳಿಸಬೇಕಿದೆ ಎಂಬುದಷ್ಟೇ ನನಗೆ ಗೊತ್ತು ಅನ್ನುವಂಥದ್ದು ಅವರ ಭಾಷಣದ ಕನ್ಕ್ಲೂಷನ್. ಹೀಗಾಗಿ 1930ನೇ ಇಸವಿಯ ಆ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನಾಗ್ಪುರದಲ್ಲಿ ಮಾತಾಡ್ತಾ ಇದ್ದವರು ಯಾರು ಅಂತ ಈಗಲೂ ನೀವು ನಾಗ್ಪುರದ ಯಾವ್ದಾದ್ರು ಗೆಜೆಟಿಯರ್ ಅಂತ ನೋಡಿದ್ರೆ ಉತ್ತರ ಡಾಕ್ಟರ್ ಕೇಶು ಬಲಿರಾಮ್ ಹೆಡ್ಗೇವಾರ್. ಅವ್ರು ಯಾರು? ಸಂಘದ ಸಂಸ್ಥಾಪಕರೇ. ಆ ನಂತರ ಅನೇಕ ಕಡೆಗಳಲ್ಲಿ ಈ ಜಂಗಲ್ ಸತ್ಯಾಗ್ರಹಕ್ಕೆ ಬೆಂಬಲ ಬರುತ್ತೆ. ವಿಶೇಷವಾಗಿ ಅಪ್ಪಾಜಿ ಜೋಶಿ ಅವರ ಜೊತೆಗೆ ಇದ್ದಂತ ಇನ್ನೊಬ್ಬ ಕಾರ್ಯಕರ್ತರು, ದಾದಾರಾವ್ ಪರಮಾರ್ಥ ಅವರು, ನಂತರ ಅವರು ಬಂಗಾಳಕ್ಕೆ ಹೋಗಿ ಅಲ್ಲಿ ಸಂಘದ ಕೆಲಸವನ್ನು ಮಾಡ್ತಾರೆ, ಮದ್ರಾಸಲ್ಲೂ ಮಾಡ್ತಾರೆ. ಹಾಗೇನೆ ಅಲ್ಲಿದ್ದಂತಹ ಮಾರ್ತಾಂಡ್ ರಾವ್ ಜೋಗ್, ಅನೇಕ ಮಂದಿ ಈ ಕೆಲಸಕ್ಕೆ, ಅಂದ್ರೆ ಸತ್ಯಾಗ್ರಹದ ಸಂದರ್ಭಗಳಲ್ಲೂ ನಂತರ ಕೂಡ ಡಾಕ್ಟರ್ ಹೆಡ್ಗೇವಾರ್ ಅವರ ಜೊತೆಗೆ ಅವರು ಹೋಗ್ತಾರೆ. 1931ರ ವಿಜಯದಶಮಿಗೆ ಡಾಕ್ಟರ್ ಜಿ ಅವರು ಜೈಲಲ್ಲಿ ಇದ್ರು. ವಿಜಯದಶಮಿ ಬಂದ್ಬಿಟ್ಟಿದೆ. ಜೈಲಿನಲ್ಲೇ ಇದ್ದವರಿಗೆ ಒಂದು ಬೌದ್ಧಿಕನ್ನ ಭಾಷಣವನ್ನು ಅವರು ಮಾಡ್ತಾರೆ. ಆ ಸಂದರ್ಭದಲ್ಲಿ 1931ರ ವಿಜಯದಶಮಿ ಅವರು ಮಾಡಿದ ಮಾತು, ದೇಶದ ಪಾರತಂತ್ರ್ಯವು ಕೊನೆಗೊಂಡು ಎಲ್ಲಿ ತನಕ ಸಂಪೂರ್ಣ ಸಮಾಜವು ಬಲಶಾಲಿ ಮತ್ತು ಆತ್ಮನಿರ್ಭರವಾಗುವುದಿಲ್ವೋ ಅಲ್ಲಿ ತನಕ ಏ ಮನಸ್ಸೇ, ಅಂದ್ರೆ ಅವರ ಮನಸ್ಸಿಗೆ ಹೇಳುವಂಥದ್ದು ಎಲ್ಲರದ್ದು, ಏ ಮನಸ್ಸೇ, ನಿನ್ನ ವೈಯಕ್ತಿಕ ಸುಖವನ್ನು ಬಯಸುವ ಅಧಿಕಾರ ನಿನಗಿಲ್ಲ. ಹೀಗೆ ಅನೇಕ ಮಂದಿ ಸ್ವಾತಂತ್ರ್ಯದ ಬಗ್ಗೆ ಸಂಘದ ಸರಸಂಘ ಚಾಲಕರಾಗಿದ್ದ ಡಾಕ್ಟರ್ ಹೆಡ್ಗೇವಾರ್ ಸೇರ್ಕೊಂಡ ಹಾಗೆ ಅನೇಕ ಸ್ವಯಂ ಸೇವಕರು ಎಲ್ಲೆಲ್ಲ ಇದ್ರು ಅವರೆಲ್ಲ ಅದೇ ರೀತಿ ಮಾತಾಡ್ತಾ ಇದ್ರು. ಅದಾದ ನಂತರ ಅವರ ಬಿಡುಗಡೆ ಆಗತ್ತೆ. ಜೈಲಿಗೆ ಹೋಗಿ ಬಂದ್ಮೇಲೆ ಇವರು ಇನ್ನೇನು ಮಾಡ್ತಾರೆ ಅಂತ ಅವರ ಮೇಲೆ ಬ್ರಿಟಿಷ್ ಸರ್ಕಾರ ನಿರೀಕ್ಷಣೆ ಮಾಡ್ತಾ ಇತ್ತು. 1932ನೇ ಇಸವಿಯಲ್ಲಿ ಡಿಸೆಂಬರ್ 15ನೇ ತಾರೀಕು, ಆಗ ಮಧ್ಯ ಭಾರತ, ಈಗಿನ ಮಧ್ಯಪ್ರದೇಶ ಅಂತ ಕರಿಬಹುದು, ಮಧ್ಯ ಭಾರತ ಪ್ರಾಂತ ಸಂಘದಲ್ಲಿ ಯಾರು ಕೆಲಸ ನಿರ್ವಹಿಸ್ತಾರೆ ಅವರ ಮೇಲೆ ಸ್ವಲ್ಪ ಕಣ್ಣಿಟ್ಕೊಂಡು ಸರ್ಕಾರಿ ಕೆಲಸದಲ್ಲಿ ಇರುವವರು ಅಲ್ಲಿಗೆ ಹೋಗಬಾರದು ಅಂತ, ಈಗ ಅದನ್ನ ತೆಗೆದಾಕಿದೆ ಸರ್ಕಾರ. ಸರ್ಕಾರಿ ಕೆಲಸದಲ್ಲಿ ಇರುವವರು ಅಲ್ಲಿಗೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಅರ್ಥದ ನಿಷೇಧವನ್ನು ಹೊಂದ್ತಾರೆ. ಸಂಘ ಪ್ರಾರಂಭವಾಗಿ 7 ವರ್ಷ ಆಗಿದೆ ಅಷ್ಟೇ, ಜಸ್ಟ್ 7 years. ಬ್ರಿಟಿಷರ ಒಂದು ಕಣ್ಗಾವಲು, ಸಂಘದ ಚಲನವಲನಗಳನ್ನು ಅವರು ನೋಡ್ತಾ ಇದ್ರು. ಹೀಗಾಗಿ ಸಂಘದ ಅನೇಕ ಕಾರ್ಯಕರ್ತರು ಯಾರಾಗ ಸರ್ಕಾರದಲ್ಲಿ ಇದ್ರು ಅವರು ಸಂಘದ ನೇರ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಹಿಂಜರಿದ್ರು. ಅದೇ ಮಾನಸಿಕತೆಯಿಂದ ಇತ್ತೀಚಿನವರೆಗೂ ಕೆಲವರು ಮನಸ್ಸಲ್ಲಿತ್ತು ಬೇಡ. ಆದ್ರೆ ಕಳೆದ ವರ್ಷ ನಿಮಗೆಲ್ಲ ಗೊತ್ತೇ ಇದೆ, ಕೇಂದ್ರ ಸರ್ಕಾರ ಆ ಎಲ್ಲ ರೀತಿಯ ನಿರ್ಬಂಧಗಳನ್ನ ತೆರವು ಮಾಡಿದೆ. ಸಂಘದ ಕೆಲಸ ಏನು? ಇಟ್ಸ್ ಸೋಶಿಯೋ ಕಲ್ಚರಲ್ ವರ್ಕ್, ಸಾಮಾಜಿಕ ಸಾಂಸ್ಕೃತಿಕ ಕೆಲಸ, ಇದು ಯಾವುದೇ ಬೇರೆ ರೀತಿಯ ಕೆಲಸ ಅಲ್ಲ. ಹಾಗಾಗಿ ಬ್ರಿಟಿಷ್ ಸರ್ಕಾರ ಆ ರೀತಿಯ ಒಂದು ನಿಷೇಧವನ್ನ ಅವರು ಗಮನಿಸಿದ್ರು. 1937ನೇ ಇಸವಿಯಲ್ಲಿ
ಒಂದು ಸಣ್ಣ ಘಟನೆ ಫೇಜ್ಪುರ್ ಅಂತಕ್ಕಂಥ ಒಂದು ಜಾಗದಲ್ಲಿ ನಡೆಯಿತು. ಅಲ್ಲಿ ಪಂಡಿತ್ ನೆಹರು ಅವರು ಧ್ವಜವನ್ನ ಅರಳಿಸ್ಬೇಕಿತ್ತು, ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಭಾಷಣ ಮಾಡಬೇಕಿತ್ತು. ಆ ಧ್ವಜ ಒಂದೇ ನಮ್ಗೆ ಗೊತ್ತೇ ಇದೆ, ಬಹಳ ಶ್ರದ್ಧೆಯಿಂದ ಎಲ್ಲರೂ ನಿಂತಿದ್ದಾರೆ, ಧ್ವಜವನ್ನು ಅರಳಿಸ್ಬೇಕು. ಧ್ವಜ ಮಧ್ಯಕ್ಕೆ ಹೋಗಿ ಸಿಕ್ಕಾಕೊಳ್ಳುತ್ತೆ. ಧ್ವಜದ ಕಂಬ ಇದೆ, ಮಧ್ಯದಲ್ಲಿ ಇದೆ. ಆಗ ಒಬ್ಬ ಯುವಕ ಓಡ್ಕೊಂಡು ಬಂದು ಮಧ್ಯಭಾಗಕ್ಕೆ ಆ ಕಂಬವನ್ನ ಹತ್ತಿ ಧ್ವಜವನ್ನ ಸಿಕ್ಕನ್ನ ಬಿಡಿಸಿ ಮೇಲೆಗೆ ಅವನೇ ಆರೋಹಣ ಮಾಡ್ತಾನೆ, ನಂತರ ಕೆಳಗಿಳಿಯುತ್ತಾನೆ. ಅವರ ಹೆಸರು ಕಿಶನ್ ಸಿಂಗ್ ಪರದೇಸಿ. ಯಾರು ಈ ಕಿಶನ್ ಸಿಂಗ್ ಅಂದ್ರೆ? ಅವರೊಬ್ಬರು ಸಂಘದ ಸ್ವಯಂ ಸೇವಕ. ರಾಷ್ಟ್ರಧ್ವಜ ಆನಂತರ ಬಂತು ನಮ್ಮ ದೇಶಕ್ಕೆ. ಆದ್ರೆ ನಮ್ಮ ದೇಶ ಹೆಮ್ಮೆಯ ಧ್ವಜ ಅದು ಎತ್ತರದಲ್ಲಿ ಇದ್ದಾಗ, ಸಂಕಷ್ಟಕ್ಕೆ ಒಳಗಾದಾಗ ಅದನ್ನು ಹಾರಿಸುವುದು ನನ್ನ ಕೆಲಸ. ಇದರ ಬಗ್ಗೆ ಸರಸಂಘ ಚಾಲಕರು ಮೋಹನ್ ಭಾಗವತರು ಅನೇಕ ಕಡೆಗಳಲ್ಲಿ ಈ ಘಟನೆಯನ್ನು ಅವರು ಉಲ್ಲೇಖ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಆ ಕಿಶನ್ ಸಿಂಗ್ ಸೇರ್ಕೊಂಡಾಗೆ ಅನೇಕ ಮಂದಿ ಆ ರೀತಿಯ ಸ್ವಯಂ ಸೇವಕರು ಕೆಲಸ ಮಾಡಿದ್ದು ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ದೇಶಕ್ಕೋಸ್ಕರ ಸ್ವಾತಂತ್ರ್ಯದ ಐಕಾನ್ಗಳು, ಧ್ವಜ ಇದರ ಸಂರಕ್ಷಣೆಗೆ 1942ನೇ ಇಸ್ವಿಯಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಕರೆ ಕೊಡ್ತು. ಆ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖ ಹೋರಾಟಗಾರರಿಗೆ ಸಂಘದ ಸ್ವಯಂ ಸೇವಕರು ಬೆಂಬಲ ಕೊಟ್ಟರು. ಅನೇಕ ಪಟ್ಟಣಗಳಲ್ಲಿ ಸಂಘದ ಸ್ವಯಂ ಸೇವಕರು ಆ ಹೋರಾಟದ ಜೊತೆಗೂಡಿದ್ರು. ಅನೇಕ ಕಡೆಗಳಲ್ಲಿ ಅರುಣಾ ಅಸಫ್ ಅಲಿ ನಾವು ಕೇಳ್ತೀವಿ, ಬಹಳ ದೊಡ್ಡ ಹೆಸರು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಅವರು ದಿಲ್ಲಿಯ ಸಂಘ ಚಾಲಕ ಇದ್ದ ಲಾಲಾ ಹಂಸರಾಜ್ ಅವರ ಮನೆಯಲ್ಲಿ ಉಳ್ಕೊಂಡಿದ್ರು. ಅರುಣಾ ಅಸಫ್ ಅಲಿ ಅವರು ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದವರು, ಕಾಂಗ್ರೆಸ್ನ ಬಹಳ ದೊಡ್ಡ ಲೀಡರ್ಗಳು. ಆದ್ರೆ ಅವರು ಉಳ್ಕೊಂಡದ್ದು ಸಂಘದ ದೆಹಲಿಯ ಸಂಘ ಚಾಲಕ ಲಾಲಾ ಹಂಸರಾಜ್ ಗುಪ್ತಾ ಅವರ ಮನೆಯಲ್ಲಿ ಅವರು ಉಳ್ಕೊಂಡಿದ್ರು. ಹೀಗಾಗಿ ಸಂಘದ ಅನೇಕ ಸಂದರ್ಭಗಳು ನಾವು ನೋಡಿದ್ರೆ ಅನೇಕ ಮಂದಿ ಅನೇಕ ರೀತಿಯಲ್ಲಿ ನೆರವಾಗಿದ್ದಾರೆ. ಒಬ್ಬರಂತೂ ರಮಾಕಾಂತ್ ದೇಶಪಾಂಡೆ ಆ ಸಂದರ್ಭದಲ್ಲಿ ಬ್ರಿಟಿಷರನ್ನು ವಿರೋಧಿಸಿ ಕೆಲಸ ಮಾಡ್ತಾ ಇದ್ರು. ಸಂಘದ ಸಂಪರ್ಕ ಅವರಿಗೆ ಇತ್ತು. ಸಂಘವನ್ನು ಇನ್ನಷ್ಟು ಹತ್ರ ನೋಡಿದ್ರು. 42ರ ಆಂದೋಲನದಲ್ಲಿ ಸಕ್ರಿಯವಾಗಿ ಅವರು ಭಾಗವಹಿಸಿದ್ರು. ಅವರನ್ನು ಜೈಲಿಗೆ ಬ್ರಿಟಿಷರು ಹಾಕ್ತಾರೆ, ಮರಣದಂಡನೆ ಘೋಷಣೆ ಮಾಡ್ತಾರೆ. ಬಟ್ ನಂತರ ಅವರನ್ನ ಬಿಡುಗಡೆ ಮಾಡ್ತಾರೆ. ರಮಾಕಾಂತ್ ದೇಶಪಾಂಡೆ ಅವರು ಬಿಡುಗಡೆ ಆದ ನಂತರ ಇದೇ ಕೆಲಸವನ್ನು ಮುಂದುವರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯೋಚನೆ ಜೊತೆಗೆ ತಮ್ಮನ್ನು ಸೇರಿಸ್ಕೊಳ್ತಾರೆ. ಸ್ವಾತಂತ್ರ್ಯ ಬಂದ 5ನೇ ವರ್ಷಕ್ಕೆ 1952ನೇ ಇಸ್ವಿಯಲ್ಲಿ ಇದೇ ರಮಾಕಾಂತ್ ದೇಶಪಾಂಡೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಅದರ ಹೆಸರೇ ವನವಾಸಿ ಕಲ್ಯಾಣ ಆಶ್ರಮ. ಸಂಘದ ಒಂದು ಅಖಿಲ ಭಾರತೀಯ ಸಂಘಟನೆ, ವನವಾಸಿಗಳ ಟ್ರೈಬಲ್ ವೆಲ್ಫೇರಿಗೋಸ್ಕರ ಇದೆ. ರಮಾಕಾಂತ್ ದೇಶಪಾಂಡೆ ಅವರು ದೊಡ್ಡ ಹೆಸರು. ಹೀಗಾಗಿ ಸಂಘದ ಬೇರೆ ಸಂಘಟನೆಗಳ ಸಂಸ್ಥಾಪಕರು ಅಂತ ನಾವೇನ್ ನೋಡ್ತೇವೆ, ಅವರೆಲ್ಲರೂ ಕೂಡ ಯಾರೆಲ್ಲ ಆ ಟೈಮಲ್ಲಿ ಇದ್ರೋ ಅವರ ಯೋಚನೆ, ಅವರ ಕೆಲಸಗಳು ಎಲ್ಲವೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪೂರಕವಾಗಿ ಅನೇಕ ಮಂದಿ ಈ ರೀತಿಯ ಕಡೆಗಳಲ್ಲಿ ಭಾಗವಹಿಸಿ ಕೂಡ ಅವರಿದ್ರು. ಹಾಗೇನೆ ಸೋಷಿಯಲಿಸ್ಟ್ ಆಗಿರ್ತಕ್ಕಂಥ ಅಚ್ಯುತ ಪಟವರ್ಧನ್, ಚಿಂತಕರಾಗಿರ್ತಕ್ಕಂಥ ಸಾನೆ ಗುರೂಜಿ, ಇವರೆಲ್ಲರೂ ಕೂಡ ಪುಣೆಯಲ್ಲಿ ಸಂಘ ಚಾಲಕರಾಗಿದ್ದಂತ ಬಾಬು ಸಾಹೇಬ್ ದೇಶ್ಮುಖ್ ಅವರ ಮನೆಯಲ್ಲಿ ಅವರು ಆಶ್ರಯವನ್ನು ಕೂಡ ಅವರು ಪಡ್ಕೊಂಡಿದ್ರು. ಆಗ ಪ್ರತಿ ಸರ್ಕಾರ ಅವರು ಸ್ಥಾಪನೆ ಮಾಡಿದ ಅನೇಕ ಪತ್ರಿಕೆಗಳು ಮತ್ತು ಅನೇಕ ಸಂಘಟನೆಗಳಲ್ಲಿ ಸಂಘದ ಸ್ವಯಂ ಸೇವಕರು ಅಲ್ಲಲ್ಲಿ ಕೆಲಸ ಮಾಡ್ತಾರೆ. ಬ್ರಿಟಿಷ್ ಸರ್ಕಾರ 1946ನೇ ಇಸ್ವಿಯಲ್ಲಿ RSS ಬಗ್ಗೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನು ತರಿಸ್ಕೊಳ್ಳುತ್ತೆ. ಅದು ಇರುವಾಗ ಕೂಡ ಪಬ್ಲಿಷ್ ಮಾಡಿಲ್ಲ. RSS ಯಾವ ರೀತಿಯ ಸಂಘಟನೆ ಅನ್ನುವ ಒಂದು ರಿಪೋರ್ಟ್ ಇನ್ನು ಕೂಡ ಅದು ಕಾನ್ಫಿಡೆನ್ಶಿಯಲ್ ಆಗಿ ಇಟ್ಕೊಂಡಿದೆ. ಹಾಗಾಗಿ ಸಂಘದ ಚಲನವಲನಗಳನ್ನ ಬ್ರಿಟಿಷರು ಗಮನಿಸ್ತಾ ಇದ್ರು ಅಂದ್ರೆ ಅದರ ಅರ್ಥ ಏನು? ಬ್ರಿಟಿಷ್ ಸರ್ಕಾರಕ್ಕೆ ಸಂಘದ ಸ್ವಯಂ ಸೇವಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಸಮಾಜವನ್ನು ಒಟ್ಟು ಮಾಡ್ತಾ ಇದ್ದಾರೆ, ಹೋದಲ್ಲಿ ಬಂದಲ್ಲಿ ದೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಜನರಿಗೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ, ಜನರನ್ನ ಪ್ರಶಿಕ್ಷಣ ಮಾಡ್ತಾ ಇದ್ದಾರೆ, ಪ್ರಶಿಕ್ಷಣ ಸಿಕ್ಕಿದವನು ಇನ್ನೊಬ್ಬರಿಗೆ ಕೊಡ್ತಾ ಇದ್ದಾರೆ, ಕೆಲವರು ಜೀವನವನ್ನೇ ಕೊಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಆ ಪ್ರಕ್ರಿಯೆ ಇತ್ತು. ಉದಾಹರಣೆಗೆ ಡಾಕ್ಟರ್ ಜಿ ಅವರ ಜೊತೆಗೆ ಒಂದು ಸಣ್ಣ ಹುಡುಗ ಯಾದವರಾವ್ ಜೋಶಿ, ಅವರು ಕೂಡ ಸ್ವಲ್ಪ ಬೆಳೆದ ನಂತರ ಅವರನ್ನ ಕರ್ನಾಟಕಕ್ಕೆ ಕಳಿಸಿದ್ರು. ಯಾದವರಾವ್ ಜೋಶಿ ಬಹಳ ದೊಡ್ಡ
ಸಂಗೀತಜ್ಞ ಆಗ್ಬೋದಿತ್ತು. ಪಂಡಿತ್ ಭೀಮಸೇನ್ ಜೋಶಿ ಅವರ ಗುರುಗಳು ಯಾದವರಾವ್ ಜೋಶಿ ಗುರುಗಳು ಒಬ್ಬರೇ, ಭೀಮಸೇನ್ ಜೋಶಿ ಜೂನಿಯರ್. ಅಂತಹ ಗಾಯಕ ಭವಿಷ್ಯವನ್ನೇ ಬಿಟ್ಟು ಸಂಘವನ್ನೇ ಸಂಗೀತವನ್ನಾಗಿ ಮಾಡಿದ ಯಾದವರಾವ್ ಜೋಶಿ ಕರ್ನಾಟಕಕ್ಕೆ ಬಂದಿದ್ರು. ಅವರ ಮಾತು ಒಡನಾಟ ಕೇಳಿದಂತ ಹುಡುಗರು ಸಂಘದ ಸಂಪರ್ಕದಲ್ಲಿ ಜೀವನವನ್ನೇ ಸಂಘಕ್ಕೆ ಕೂಡ ನಿರ್ಣಯ ಮಾಡ್ತಾರೆ. ಪುಟ್ಟವರು ಬಾಲಕರಾಗಿದ್ರು, ಬೆಳೆದು ನಿಂತಿದ್ದಾರೆ. ಆ ರೀತಿ ಒಬ್ಬ ಯುವಕ, ಆಗಲೇ ಅವರು ಕೆಮಿಸ್ಟ್ರಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಹೋವೆ ಶೇಷಾದ್ರಿ 1946ನೇ ಇಸ್ವಿಯಲ್ಲಿ ಸಂಘದ ಪ್ರಚಾರಕರಾಗ್ತಾರೆ. ಅವ್ರ ಜೊತೆಗೆ ಕೆ ಸೂರ್ಯನಾರಾಯಣ ರಾವ್ ಅವರು ಪ್ರಚಾರಕರಾಗ್ತಾರೆ. ಚಂಪಕನಾಥ್ ಅವರು ಕೂಡ ಪ್ರಚಾರ ಆಗ್ತಾರೆ. ಅಂದ್ರೆ ಡಾಕ್ಟರ್ ಹೆಡಗೆ ಅವರ ಪ್ರೇರಣೆಯಿಂದ ಕರ್ನಾಟಕ ಬಂದ ಯಾದವರಾವ್ ಜೋಶಿ ಅವರ ಮೂಲಕ ಮತ್ತೆ 3 ತಯಾರಾಗ್ತಾರೆ, ಅವರು ಜೀವನ ಕೊಡ್ತಾರೆ. ಹೀಗಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಗೊತ್ತಾಯ್ತು ಈ ಚೈನ್ ಏನಿದೆ ಇದು ವರ್ಕ್ ಆಗ್ತಾ ಇದೆ RSS ನಲ್ಲಿ. ಒಂದು ಯೋಚನೆಯನ್ನ ಇನ್ನೊಬ್ಬರು ಅಲ್ಲಿಂದ ಮತ್ತೊಬ್ಬರು ಕೊಂಡೋಗ್ತಾ ಇದ್ದಾರೆ. ಇಟ್ಸ್ ಎ ಗ್ರೋಯಿಂಗ್ ಆರ್ಗನೈಸೇಷನ್. ಸಂಘದ ಬಗ್ಗೆ 1946 ಇಂಟೆಲಿಜೆನ್ಸ್ ವರದಿಯನ್ನ ಕೊಡ್ತಾರೆ. ಆದ್ರೆ ಅದನ್ನ ಅವರು ಇನ್ನೂ ಕೂಡ ಬಿಡುಗಡೆ ಮಾಡಲಿಲ್ಲ. ಹಾಗಾಗಿ ಸ್ವಯಂ ಸೇವಕರು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತಾ ಇದ್ರು. ವಿಶೇಷವಾಗಿ 1946ರ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಪ್ರತ್ಯೇಕ ಒಂದು ಮುಸ್ಲಿಂ ರಾಷ್ಟ್ರ ಆಗತ್ತೆ ಅನ್ನುವಂಥದ್ದು ಚರ್ಚೆಯಲ್ಲಿತ್ತು, ಬರ್ತಾ ಇತ್ತು. 47ರ ಸಂದರ್ಭದಲ್ಲಂತೂ ವಿಭಜನೆ ಒಪ್ಪಂದ ಆದ್ಮೇಲಂತೂ ದೊಡ್ಡ ಪ್ರಮಾಣದಲ್ಲಿ ಸಂಘದ ಸ್ವಯಂ ಸೇವಕರು ಚರ್ಚೆಗೊಳಪಡ್ತಾ ಇದ್ರು. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಲಾರ್ಡ್ ರಾಡಿಕ್ಲಿಫ್ ಬಂದ ಮೇಲೆ ಭಾರತಕ್ಕೊಂದು ನಕ್ಷೆ ಅವರು ಬಿಡಿಸಿದ್ರು. ಆ ಕಡೆ ಪಾಕಿಸ್ತಾನ, ಈ ಕಡೆ ಭಾರತ ಅಂತ ಅವರು ಹೇಳಿ ಗಡಿಗಳನ್ನ ಮೊದಲ ಬಾರಿಗೆ ಮಾಡಿದ್ರು. ನಮಗೆ ದೇಶಕ್ಕೆ ನಿಶ್ಚಿತ ಗಡಿಗಳು ಇರಲಿಲ್ಲ ಟಿಲ್ 1947. ಗಡಿಗಳನ್ನ ದಾಟಿದ ಒಂದು ರಾಷ್ಟ್ರದ ಸ್ವರೂಪ ನಮಗೆ ಇತ್ತು. ಬ್ರಿಟಿಷರು 1947ನಲ್ಲಿ ಹೋಗುವಾಗ ನಮ್ಮ ದೇಶದ ಅಂತಾರಾಷ್ಟ್ರೀಯ ಗಡಿ 15,106 ಕಿಲೋಮೀಟರ್ ಇದೆ. 7 ನೆರೆ ದೇಶಗಳಿದಾವೆ. ಪಾಕಿಸ್ತಾನ, ಬಾಂಗ್ಲಾದೇಶ ನಂತರ ಆಯ್ತು 71ರಲ್ಲಿ. ಅದನ್ನು ಪೂರ್ವ ಪಾಕಿಸ್ತಾನ, ಈಸ್ಟ್ ಪಾಕಿಸ್ತಾನ ಕರೀತಾ ಇದ್ರು. 2 ಪಾಕಿಸ್ತಾನಗಳು. ಒಂದು ಕಡೆ ಪಾಕಿಸ್ತಾನ ಉರ್ದು ಭಾಷೆ, ಇನ್ನೊಂದು ಕಡೆ ಅದು ಪಾಕಿಸ್ತಾನ ಆದ್ರೆ ಬಂಗಾಳಿ ಭಾಷೆ ನಡೀತಾ ಇತ್ತು. ನಂತರದ್ದು ಬಾಂಗ್ಲಾದೇಶ ಆಯ್ತು. ಹೀಗಾಗಿ ಬಾಂಗ್ಲಾದೇಶ, ಭೂತಾನ್, ಬರ್ಮಾ, ನೇಪಾಳ್, ಚೈನಾ, ಅಫ್ಘಾನ್, ಪಾಕಿಸ್ತಾನ ಈ ರೀತಿಯ ಗಡಿಗಳು ಬಂದದ್ದು 47ರ ಸಂದರ್ಭದಲ್ಲಿ. ಸಮಸ್ಯೆ ಇದ್ದದ್ದೇ ಕಾಶ್ಮೀರದ ಭಾಗದಲ್ಲಿ. ಪಾಕಿಸ್ತಾನಕ್ಕೆ ನಮ್ಮ ದೇಶದ 4 ರಾಜ್ಯಗಳ ಜೊತೆ ಗಡಿ ಇದೆ. ಗುಜರಾತ್ ಇದೆ, ರಾಜಸ್ಥಾನ ಇದೆ, ಪಂಜಾಬ್ ಇದೆ, ಜಮ್ಮು ಮತ್ತು ಕಾಶ್ಮೀರ ಇದೆ. ಕಾಶ್ಮೀರವನ್ನೇ ಹೆಚ್ಚು ಟಾರ್ಗೆಟ್ ಮಾಡಿ ಅವತ್ತು ರಕ್ತಪಾತಗಳೆಲ್ಲ ನಡೀತಾ ಇತ್ತು. ವಿಶೇಷವಾಗಿ ಪಾಕಿಸ್ತಾನ ಪ್ರದೇಶದಲ್ಲಿ ಅನೇಕ ಹಿಂದೂ ಕುಟುಂಬಗಳು, ಅದೇನೋ ಹಿಂದೂ ಕುಟುಂಬಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ ಇತ್ತು, ಈಗ ಇಲ್ಲ, ಕಡಿಮೆ ಆಗಿದೆ. ಅವರ ರಕ್ಷಣೆಯನ್ನು ಮಾಡಬೇಕು, ರಕ್ತಪಾತವನ್ನು ನಿಲ್ಲಿಸಬೇಕು. ಸಂಘದ ಶಿಬಿರ ಏನು ನಡೀತಾ ಇತ್ತು ಆ ಪ್ರದೇಶದಲ್ಲಿ ಅದನ್ನ ನಿಲ್ಲಿಸಿ ಎಲ್ಲಾ ಸ್ವಯಂ ಸೇವಕರು ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಹೋದ್ರು. ಜೀವ ರಕ್ಷಣೆನೇ ಒಂದು ಆದ್ಯತೆ ಆಗಿತ್ತು. ಮನೆ ಮಠ ಆಸ್ತಿ ಸಂಪತ್ತೆಲ್ಲ ಬಿಟ್ಟು ಓಡಿ ಬರ್ತಾರೆ, ಓಡಿ ಬರುವವರನ್ನ ರಕ್ಷಿಸಬೇಕಲ್ಲ, ಅದು ದೊಡ್ಡ ಒಂದು ಸಮಸ್ಯೆ ಆಗಿತ್ತು. ಹೀಗಾಗಿ ಜೀವ ರಕ್ಷಕ ಸಂಘಟನೆಯಾಗಿ ಕೆಲಸ ಮಾಡಿದ್ದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ದೊಡ್ಡ ಪ್ರಮಾಣದಲ್ಲಿ ಸಮಿತಿಗಳು ಮಾಡ್ತಾ ಹೋದ್ರು. ಸ್ವತಃ ಆಗಿನ ಲೀಡರ್ಶಿಪ್ ಅನ್ನು ವಹಿಸಿದ್ದಂತ ಗುರೂಜಿ ಅವರು, ಡಾಕ್ಟರ್ ಜಿಯವರು 40ರಲ್ಲಿ ತೀರ್ಕೊಂಡಿದ್ರು. ಗುರೂಜಿ ಅವರು ಎಲ್ಲ ಸ್ವಯಂ ಸೇವಕರಿಗೆ ಆ ಸಂದರ್ಭದಲ್ಲಿ ಕರೆಕೊಟ್ಟು ಕೊಟ್ಟ ಕೊನೆಯ ಹಿಂದೆ ಯಾರು ಬರ್ಲಿಕ್ಕೆ ಮನಸ್ಸಿದವರು ಬರ್ತಾ ಇದ್ದಾನೆ ಆತನ ರಕ್ಷಣೆ ಪೂರ್ತಿ ಜವಾಬ್ದಾರಿ ನಮ್ದೇ. ಅನೇಕ ಕಡೆಗಳಲ್ಲಿ ಅವರಿಗೆ ಆಶ್ರಯನ್ನು ಕೊಡ್ತಾ ಹೋದ್ರು. ಕೆಲವು ವರ್ಷಗಳ ಹಿಂದೆ ಒಂದು ಸಿನಿಮಾ ಬಂದಿತ್ತು, ಫರಾನ್ ಅಖ್ತರ್ದು, ನೀವೆಲ್ಲ ನೋಡಿರ್ಬಹುದು, ಭಾಗ್ ಮಿಲ್ಕಾ ಭಾಗ್. ಆ ಭಾಗ್ ಮಿಲ್ಕಾ ಭಾಗ್ ಸಿನಿಮಾದಲ್ಲಿ ಭಾಗ್ ಮಿಲ್ಕಾ ಭಾಗ್ ಅಂದ್ರೆ ಓಡು ಅಂತ ಅರ್ಥ. ಅವ ಓಟಗಾರ. ಸಾಮಾನ್ಯವಾಗಿ ಓಟಗಾರನಿಗೆ ಓಡು ಅಂದ್ರೆ ಹುಮ್ಮಸ್ಸು ಬರುತ್ತೆ, ಇನ್ನೂ ವೇಗವಾಗಿ ಓಡ್ತಾನೆ. ಆದ್ರೆ ಮಿಲ್ಕಾ ಸಿಂಗಿಗೆ ಭಾಗ್ ಮಿಲ್ಕಾ ಭಾಗ್ ಅಂತ ಯಾರಾದ್ರೂ ಹೇಳಿದ್ರೆ ಅದು ಕಿವಿಯೊಳಗೆ ಬಂದಾಗ ಹಿಂದೆ ಅಜ್ಜನ ಒಂದು ನೆನಪಾಗ್ತಾ ಇತ್ತು. ಮಿಲ್ಕಾ ಸಿಂಗ್ನ ತಂದೆಯ ಪೂರ್ವಜರ ಊರು ಈಗಿನ ಪಾಕಿಸ್ತಾನದಲ್ಲಿ. ಆ ಸಿನಿಮಾದಲ್ಲಿ ತೋರಿಸ್ತಾರೆ. ಮಿಲ್ಕಾ ಸಿಂಗ್ ಯಾರಾದ್ರೂ ಭಾಗ್ ಮಿಲ್ಕಾ ಭಾಗ್ ಅಂದ್ರೆ ಅಜ್ಜನ ನೆನಪಾಗತ್ತೆ. ಅಜ್ಜ ಪುಟ್ಟ ಮಗು ಮಿಲ್ಕಾ ಅವರ ಜೊತೆಗೆ ಬರ್ತಾ ಇರ್ತಾರೆ. ಅಜ್ಜನಿಗೆ ಹೆಚ್ಚು ನಡೆಯಕ್ಕಾಗಲ್ಲ, ಕಾಲಿನ ಸಮಸ್ಯೆನೂ ಇದೆ.
ಮತಾಂತರ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಏನ್ ಮಾಡುದು? ಮಗುವನ್ನ ಇಳಿಸಿ ಮಗುಗೆ ಹೇಳ್ತಾರೆ, ಬಾಗ್ ಮಿಲ್ಕ ಬಾಗ್ ಪೀಚೆ ನ ಮುಡ್ಕೆ ದೇಕ್, ಹಿಂದೆ ನೋಡ್ಬೇಡ, ನೀನು ಓಡು. ಸಿನಿಮಾದಲ್ಲಿ ತೋರಿಸ್ತಾರೆ, ಆ ಪುಟ್ಟ ಹುಡುಗ ಓಡ್ತಾನೆ, ಓಡ್ತಾ 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 ದೊಡ್ಡವನಾಗಿ ಫರಾನ್ ಆಗ್ತಾನೆ. ಆಗಿ ಬಂದು ಅವನು ಭಿಕ್ಷೆ ಬೇಡದು ಎಲ್ಲಿ ಅಂದ್ರೆ ದೆಹಲಿಯ RSS ಶಿಬಿರದಲ್ಲಿ. 47ರ ಸಂದರ್ಭ ಸಿನಿಮಾದಲ್ಲಿ ತೋರಿಸ್ತಾರೆ. RSS ನ ನಿರಾಶ್ರಿತರ ಶಿಬಿರಗಳಿತ್ತು, ವಾಸ್ತುಹಾರ ಸಹಾಯಕ ಸಮಿತಿ ಇತ್ತು. ಅಲ್ಲಿಂದ ಓಡ್ಕೊಂಡು ಬಂದ ಪ್ರತಿಯೊಬ್ಬರಿಗೂ ಕೂಡ ಅನ್ನ ಆಸರೆಗಳನ್ನ ಕೊಡಬೇಕು. ಅದನ್ನ ಕೊಟ್ಟರು. ಮಿಲ್ಕಾ ಸಿಂಗ್ ಈಗಲೂ ಕೂಡ ಅವರ ಸಿನಿಮಾದಲ್ಲಿ RSS ಅನ್ನ ತೋರಿಸುವಾಗ ಪ್ರೊಡ್ಯೂಸರ್ಗಳು ಮಾತ್ರ ಅವರು ಸಾಕ್ಷಾತ್ ಹೇಳಿದ್ರು, ನನ್ನ ಜೀವನದ ನಿಜವಾದ ಪ್ರಸಂಗ ಇದನ್ನು ತೋರಿಸ್ಬೇಕು, ತೋರಿಸಿದ್ದಾರೆ. ಹೀಗಾಗಿ ಸಂಘ ಅಂತ ಸಂದರ್ಭದಲ್ಲಿ ಎಷ್ಟೆಲ್ಲ ನಿಸ್ವಾರ್ಥವಾಗಿ ಕೆಲಸ ಮಾಡ್ತು. ಇವತ್ತಿನ ಹಾಗೆ ಫೋಟೋಗಳಿರ್ಲಿಲ್ಲ, ಲೈವ್ಗಳಿರ್ಲಿಲ್ಲ, ಡಾಕ್ಯುಮೆಂಟೇಶನ್ ನ ಸಮಸ್ಯೆ ಇತ್ತು. ನಿಸ್ವಾರ್ಥವಾಗಿ ಸೇವೆ ಮಾಡುವುದೇ ಒಂದು ಆದ್ಯತೆ ಆಗಿದ್ದ ಕಾರಣ ಆ ಪ್ರಮುಖ ಸಂದರ್ಭದಲ್ಲಿ ಗರಿಷ್ಠ ಕೆಲಸಗಳನ್ನ ಸಂಘದ ಸ್ವಯಂ ಸೇವಕರು ಮಾಡ್ತಾ ಮಾಡ್ತಾ ಅನೇಕ ಕಡೆಗಳಲ್ಲಿ ಹೋಗ್ತಾ ಹೋದ್ರು. 1947-48ರ ಸಂದರ್ಭದಲ್ಲೇ ಆಗಿನ ಸರ್ವೋದಯ ಸಮಾಜ ಏನಿತ್ತೋ ಅದರ ಧುರೀಣರಾಗಿದ್ದಂತಹ ಬನಹಟ್ಟಿಯವರು, ಅವರು ಸಮಾಧಾನ ಅಂತ ಒಂದು ಪತ್ರಿಕೆ ತರ್ತಾ ಇದ್ದೆ. ಅದರಲ್ಲಿ ಸಂಘದ ಬಗ್ಗೆ ಒಂದು ಮಾತನ್ನು ಬರೆದಿದ್ದಾರೆ. ವರ್ತಮಾನ ಕಾಲದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಮಾತ್ರ ಕಾಂಗ್ರೆಸ್ಸಿಗೆ ಪೈಪೋಟಿ ನೀಡುವ ಸಂಘಟನೆಯಾಗಿದೆ. ಸಂಘದ ಸಂಘಟನಾ ಶಕ್ತಿಯಿಂದ ಪ್ರಭಾವಿತರಾಗಿ ದೇಶದ ಪ್ರತಿಭಾನ್ವಿತ, ಚಾರಿತ್ರ್ಯ ಸಂಪನ್ನ ಹಾಗೂ ಸಮರ್ಪಣಾ ಮನೋಭಾವದ ಯುವ ವರ್ಗವು ಸಂಘದತ್ತ ಆಕರ್ಷಿತವಾಗಿದೆ. ಈ ಕಾರಣಕ್ಕಾಗಿ ಸಂಘವು ಕಾಂಗ್ರೆಸ್ನ ಕಣ್ಣನ್ನು ಕುಕ್ಕುತ್ತಿದೆ ಅಂತ ಆಗಿನ ಕಾಲದಲ್ಲಿ ಬರೆದಿತ್ತು. ಅವರು ಬರೆದಿರುವಂತಹ ಒಂದು ಸಾಲುಗಳು. ಜಾಕಿರ್ ಹುಸೇನ್ ಅವರು ಸಂಘದ ಬಗ್ಗೆ ಆಗ ಅವರೊಂದು ಮಾತನ್ನು ಬರೆದರು. ಮುಸ್ಲಿಮರ ವಿರುದ್ಧ ಸಂಚು ನಡೆಸುವ ಮತ್ತು ಅದನ್ನು ಕೊಲೆಗೈಯುವ ಬಗ್ಗೆ ಸಂಘದ ಮೇಲೆ ಮಾಡಲಾಗುತ್ತಿರುವ ಆರೋಪವು ಸಂಪೂರ್ಣವಾಗಿ ನಿರಾಧಾರ ಮತ್ತು ಸುಳ್ಳಾಗಿದೆ. ಜಾಕಿರ್ ಹುಸೇನ್ ಅವರು ಹೇಳಿದ ಮಾತು. ಸಂಘದಲ್ಲಿದ್ದ ಪರಸ್ಪರ ಪ್ರೇಮ, ಸಹಕಾರ ಹಾಗೂ ಸಂಘಟನೆ ಗುಣವನ್ನ, ಆ ಶಿಕ್ಷಣವನ್ನ ಮುಸಲ್ಮಾನ್ ಬಂಧುಗಳು ಕೂಡ ಪಡೆಯಬೇಕಾಗಿದೆ ಅನ್ನೋದನ್ನ ಅವರು ಹೇಳ್ತಾ ಇದ್ರು. ಹೀಗೆ ಅನೇಕ ಸಂದರ್ಭಗಳಲ್ಲಿ ಸಂಘದ ಪ್ರಮುಖರು ದೊಡ್ಡ ಪ್ರಮಾಣದಲ್ಲಿ ಸಮಾಜದ ಮನ್ನಣೆಗೆ, ಶ್ಲಾಘನೆಗೆ ಪಾತ್ರರಾಗಿದ್ರು ಅಂತ ಸಂದರ್ಭದಲ್ಲಿ. ಹೀಗಾಗಿ ವಿವೇಕಾನಂದರು ಹಿಂದೆ ಹೇಳಿದ್ರಲ್ಲ, ಬಂದಿರುವ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಒಂದು ಸಮಾಜ ನಿರ್ಮಾಣ ಆಗ್ಬೇಕು, ಅದನ್ನು ಮಾಡಿ. ಆ ಕೆಲಸ ಅದನ್ನು ಸಂಘ ಮಾಡಿ. ಹೀಗಾಗಿ ಸಂಘದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಅನೇಕ ಸಂದರ್ಭದಲ್ಲಿ ಸಂಘದ ಇತಿಹಾಸವನ್ನ ನೋಡ್ತಾ ಹೋದ್ರೆ 1946ನೇ ಇಸ್ವಿಯಲ್ಲಿ ಒಮ್ಮೆ ಇನ್ನೇನು ಪಾಕಿಸ್ತಾನದ ಬೇಡಿಕೆ, ಮುಸ್ಲಿಂ ಲೀಗ್ ಬಹಳ ದೊಡ್ಡದಾಗಿ ಅಗ್ರೆಸಿವ್ ಆಗಿ ಬೇಕೇ ಬೇಕು ಅಂತ ಹೇಳ್ತಾ ಇತ್ತೋ, ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಕೆಲವು, ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕೆಲವು ಸಭೆಗಳ ಮೇಲೂ ದಾಳಿಯಾದದ್ದು ವರದಿಯಾಗಿದೆ. 1946ನೇ ಇಸ್ವಿಯಲ್ಲಿ ದೆಹಲಿಯಲ್ಲಿ ಆ ತರದ ಒಂದು ಸಂದರ್ಭ ಬಂದಾಗ, ಆಗ ಕಾಂಗ್ರೆಸ್ನ ದೇಶಬಂಧು ಗುಪ್ತಾ ಅವರು, ಅಲ್ಲಿನ ಪ್ರಮುಖ ನೇತಾರರು, ಅವರು ಸಂಘದ ಕಾರ್ಯಾಲಯಕ್ಕೆ ಬಂದು ಸಂಘದ ಸಹಕಾರವನ್ನು ತಗೊಳ್ತಾರೆ. ಸಂಘದ ಸ್ವಯಂ ಸೇವಕರು ಕಾಂಗ್ರೆಸ್ನ ಸಭೆಗೆ, ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ ಮಾಡ್ತಾ ಇದ್ದಂತ ಕಾಂಗ್ರೆಸ್ನ ಸಭೆಗೆ ರಕ್ಷಣೆಯನ್ನು ಕೊಟ್ಟದ್ದು ಸಂಘದ ಸ್ವಯಂ ಸೇವಕರು. 1946 ದೇಶಬಂಧು ಗುಪ್ತಾ ಅವರ ಅದರ ಘಟನೆಯಲ್ಲಿ ಅದು ಈಗಲೂ ಕೂಡ ಅಲ್ಲಿ ಉಲ್ಲೇಖ ಆಗಿದೆ. ಹಾಗೇನೆ 46ನೇ ಇಸ್ವಿಯಲ್ಲಿ ನೆಹರು ಅವರು ಹೈದರಾಬಾದಿಗೆ ಬಂದಾಗ, ಅಂದ್ರೆ ಹೈದರಾಬಾದ್ ಇಲ್ಲಿನ ಹೈದರಾಬಾದ್ ಅಲ್ಲ, ಈಗ ಅದು ಪಾಕಿಸ್ತಾನದ ಪಂಜಾಬ್ ಪ್ರದೇಶದಲ್ಲಿ, ಸಿಂಧ್ ಪ್ರದೇಶದಲ್ಲಿ ಇದೆ, ಅಲ್ಲೊಂದು ಹೈದರಾಬಾದ್ ಇದೆ. ಅಲ್ಲಿಗೆ ಅವರು ಹೋದಾಗ ಅಲ್ಲೂ ಕೂಡ ಅವರ ಸಭೆಗೆ ರಕ್ಷಣೆ ಕೊಟ್ಟದ್ದು ಸಂಘದ ಸ್ವಯಂ ಸೇವಕರು. ವ್ಯವಸ್ಥೆನೂ ಕೂಡ ಮಾಡಿದ್ರು. ಈಗ ಇಲ್ಲಿ ಕುರ್ಚಿ ಹಾಕ್ಬೇಕು, ಜನರು ಬರ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕು, ಎಲ್ಲ ವ್ಯವಸ್ಥೆಯನ್ನ ಸಂಘದ ಸ್ವಯಂ ಸೇವಕರು ಅಲ್ಲಿ ಮಾಡಿದ್ರು. ಹಾಗೆಯೇ ಗಾಂಧೀಜಿಯವರಿಗೆ ಕೂಡ ರಕ್ಷಣೆ ಕೊಟ್ಟದ್ರ ಬಗ್ಗೆ ದೆಹಲಿಯಲ್ಲಿ ಪ್ರಚಾರಕರಾಗಿದ್ದ ವಸಂತರಾವ್ ಓಕ್ ಅವರು ಕೂಡ ಅನೇಕ ಸಂದರ್ಭಗಳಲ್ಲಿ ಅವರು ಉಲ್ಲೇಖಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳನ್ನ ಮಾಡಿದ್ದು ಸಂಘದ ಸ್ವಯಂ ಸೇವಕ. 1947 ಇಸ್ವಿಯಲ್ಲಿ ಭಾರತ ಒಂದಾಗಿದೆ, ಆದ್ರೆ ಪ್ರತ್ಯೇಕ ರಾಜ್ಯಗಳ ರಚನೆ ಆಗ್ಬೇಕು, ಒಂದೊಂದೇ ರಾಜ್ಯಗಳು ವಿಲೀನ ಆಗ್ಬೇಕು. ಆಗ 500ಕ್ಕೂ ಹೆಚ್ಚು ಸಂಸ್ಥಾನಗಳು, ಪ್ರೊವಿನ್ಸಸ್ ಇತ್ತು. ಮೈಸೂರು ಪ್ರಾಂತ ಇತ್ತು, ಕರ್ನಾಟಕ ರಾಜ್ಯ ನಂತರ ಆಗಿತ್ತು. ಹೀಗೆ ಪ್ರಾಂತಗಳ ವಿಲೀನ ಇಡೀ ದೇಶದಲ್ಲಿ ಆಗುವಾಗ ಒಂದು ಪ್ರಾಂತದ ವಿಲೀನ ಸಮಸ್ಯೆ ಇತ್ತು, ಅದು ಜಮ್ಮು ಕಾಶ್ಮೀರದ್ದು. ಇಡೀ ದೇಶದ ವಿಲೀನ ಪ್ರಕ್ರಿಯೆಯನ್ನು ಪಟೇಲ್ ಅವರು ನೋಡಿದ್ರು, ಚೆನ್ನಾಗಿ ಮಾಡ್ತಾ ಇದ್ರು. ಆದ್ರೆ ಕಾಶ್ಮೀರದ ವಿಲೀನ ಅದು ಸಮಸ್ಯೆ ಆಗಿತ್ತು. ನೆಹರು ಅವರು ಅದನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಅವರ ಕೈಯಲ್ಲಿ ಆಗೇ ಇರಲಿಲ್ಲ. ಆಗ ಅಲ್ಲಿನ ರಾಜ
ಮಹಾರಾಜ ಹರಿಸಿಂಗ್ ಅವರ ಜೊತೆಗೆ ಮಾತುಕತೆಗೆ ಹೋಗ್ಲಿಕ್ಕೆ ಸಂಘದ ಸರಸಂಘ ಚಾಲಕರಾಗಿದ್ದಂತಹ ಗುರೂಜಿಯವರಿಗೆ ಹೇಳಿದ್ರು. ಗುರೂಜಿಯವರು ಕಾಶ್ಮೀರಕ್ಕೆ ಹೋಗ್ತಾರೆ ಅಕ್ಟೋಬರ್ ಅಲ್ಲಿ, ಮಾತಾಡ್ತಾರೆ. ಕಾಶ್ಮೀರ ನಂತರ ಭಾರತಕ್ಕೆ ಅಕ್ಸೆಷನ್ ಆಗ್ಬೇಕಿದ್ರೆ ಗುರೂಜಿಯವರ ಮಾತುಕತೆ ಮೂಲಕನೇ ಆಯ್ತು. ಹೀಗಾಗಿ ಕಾಶ್ಮೀರ ಎಲ್ಲಿ ಹೋಗ್ಬೇಕು ಅಲ್ಲೊಂದು ಚರ್ಚೆ ನಡೀತಾ ಇತ್ತು. ಇಲ್ಲಿಗೋ ಅಲ್ಲಿಗೋ ಈ ಕಡೆನೋ ಆ ಕಡೆನೋ ಚರ್ಚೆ ನಡೀತಾ ಇತ್ತು. ಒಂದ್ ಕಡೆ 1905 ನಲ್ಲಿ ಮುಸ್ಲಿಂ ಲೀಗ್ ಏನು ಪ್ರತ್ಯೇಕ ದೇಶ ಅಂತ ಹೇಳ್ತಾ ಇದ್ರು ಒಂದ್ ಕಡೆಯಲ್ಲಿ, ಇನ್ನೊಂದ್ ಕಡೆಯಲ್ಲಿ ಇನ್ನೊಂದು ಸಂಘಟನೆ ಮುಸ್ಲಿಂ ಕಾನ್ಫರೆನ್ಸ್ ಅದು ಇಲ್ಲ ನಾವು ಪ್ರತ್ಯೇಕ ಇಲ್ಲ, ನಾವು ಭಾರತಕ್ಕೋಸ್ಕರ ಇರುವಂತಹ ಬಂಧುಗಳು ನಾವು ಅಂತೆಲ್ಲ ಅವ್ರಿಗೆ ಕೆಲಸ ಮಾಡ್ತಾ ಇದ್ರು, ಹೋರಾಟ ಮಾಡ್ತಿದ್ರು, ಭಾರತಕ್ಕೋಸ್ಕರ ಧ್ವನಿ ಎತ್ತಿದ್ರು. 47ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಮುಸ್ಲಿಂ ಕಾನ್ಫರೆನ್ಸ್ ಹೆಸರು ಬದಲಾವಣೆ ಮಾಡಿಕೊಂಡ್ರು, ನ್ಯಾಷನಲ್ ಕಾನ್ಫರೆನ್ಸ್ ಆಯ್ತು. ಇವತ್ತಿನ ನ್ಯಾಷನಲ್ ಕಾನ್ಫರೆನ್ಸ್ ಏನಿದೆ, ಉಮರ್ ಅಬ್ದುಲ್ಲಾ, ಶೇಖ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ ಇಲ್ಲಿರ್ತಕ್ಕಂಥ ಆ ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿಗೆ ಬಂತು. ಆಗೆಲ್ಲ ಚರ್ಚೆ ನಡೀತಾ ಇತ್ತು, ಕಾಶ್ಮೀರ ಎಲ್ಲ ಹೋಗುತ್ತೆ ಅಲ್ಲೋ ಇಲ್ಲೋ. ಯಾಕೆ ಕಾಶ್ಮೀರದ ಬಗ್ಗೆ ಒಂದು ಸಣ್ಣ ಗುಮಾನಿ ಇತ್ತು. 1905ನೇ ಇಸ್ವಿಯಲ್ಲಿ ಬ್ರಿಟಿಷರು ದೇಶವನ್ನು ಆಳ್ತಾ ಬರ್ತಾ ಇದ್ದಾಗ ಅವರಿಗೆ ಒಂದು ಕಾನ್ಸ್ಪಿರಸಿ ಬಂದಿತ್ತು ತಲೆಯಲ್ಲಿ. ಏನಂದ್ರೆ ಭಾರತವನ್ನ ವಿಭಜನೆ ಮಾಡಬೇಕು, ಅದಕ್ಕೋಸ್ಕರ ಬಂಗಾಳವನ್ನ ಡಿವೈಡ್ ಮಾಡ್ತಾರೆ. ಹಿಂದೂ ಬಾಹುಳ್ಯದ ಕಾಳಿಘಾಟ್ ಕಲ್ಕತ್ತಾ ಒಂದು ಕಡೆ, ಮುಸಲ್ಮಾನ್ ಬಾಹುಳ್ಯದ ಢಾಕಾ ಇನ್ನೊಂದು ಕಡೆ. ಅದನ್ನ ವಿರೋಧ ಮಾಡಿ ಇಡೀ ದೇಶದಲ್ಲಿ ಹೋರಾಟ ಆಯ್ತು, ವಂಗಭಂಗ ಆಂದೋಲನ. 6 ವರ್ಷ ಆಯ್ತು ಇಡೀ ದೇಶದಲ್ಲಿ. ಹೊರಗಡೆ ಲಂಡನ್ ಅಲ್ಲೂ ಕೂಡ ಲಾಲಾ ಹರಿದಯಾಳ್, ಮೇಡಮ್ ಬಿಕಾಜಿ ಕಾಮ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಎಲ್ಲರೂ ಹೋರಾಟ ಮಾಡಿದ್ರು. 6 ವರ್ಷಗಳ ನಂತರ ಒಡೆದ ಬಂಗಾಳ ಒಂದಾಯ್ತು, ಕಲ್ಕತ್ತಾದ ರಾಜಧಾನಿ ಡೆಲ್ಲಿಗೆ ಶಿಫ್ಟ್ ಆಯ್ತು. ಬ್ರಿಟಿಷರ ಕಾನ್ಸ್ಪಿರೆನ್ಸಿ ಫೇಲ್ ಆಯ್ತು. ಆದ್ರೆ ಅದೇ ಸಂದರ್ಭದಲ್ಲಿ ಮುಸ್ಲಿಂ ಲೀಗ್ ಏನು ಪ್ರಾರಂಭ ಆಗಿತ್ತು, ಅವರಿಗೊಂದು ಯೋಚನೆ ಬಂತು, ನಾವು ಬೇರೆ ಬೇಕು ಅಂದ್ರೆ ನಮಗೆ ಕೊಡ್ತಾರೆ ಬ್ರಿಟಿಷರು, ಅದಕ್ಕೋಸ್ಕರ ಬೇರೆ ಕೇಳಿ ನಾವು ಬೇರೆ, ನಮ್ಗೆ ಬೇರೆ ಕೊಡಿ ಬೇರೆ ಕೊಡಿ. 1930ರ ಸಂದರ್ಭದಲ್ಲಿ ಬ್ರಿಟಿಷ್ ಕೇಳೇ ಬಿಟ್ರು, ನಿಮ್ಗೆ ಏನ್ ಬೇಕು ಆಕ್ಚುಲಿ. ಆಗ 33ನೇ ಇಸ್ವಿಯಲ್ಲಿ ಒಬ್ಬ ಮುಸ್ಲಿಂ ಯಂಗ್ ಸ್ಕಾಲರ್ ಚೌಧರಿ ರೆಹಮತ್ ಅಲಿ ಅವರು ಲಂಡನ್ ಅಲ್ಲಿದ್ರು. ಅವರು ಒಂದು ಕಾನ್ಸೆಪ್ಟ್ ತರ್ತಾರೆ, ಪರಿಕಲ್ಪನೆ. ಪಾಕಿಸ್ತಾನ್ ಅಲ್ಲಿ ತನಕ ಇರಲಿಲ್ಲ. ಪಾಕ್ ಅಂದ್ರೆ ಪವಿತ್ರ, ಸ್ಥಾನ್ ಅಂದ್ರೆ ಸ್ಥಾನ. ಪಿ ಫಾರ್ ಪಂಜಾಬ್, ಪಂಜಾಬ್ ಬರುತ್ತೆ ಅದರಲ್ಲಿ. ಎ ಫಾರ್ ಅಫ್ಘಾನಿಯಾ, ಇವತ್ತದನ್ನ ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪಾಕಿಸ್ತಾನ ಅಂತ ಕರಿತೀವಿ. ಕೆ ಫಾರ್ ಕಾಶ್ಮೀರ್, ಐ ಫಾರ್ ಇಂಡಸ್, ಎಸ್ ಫಾರ್ ಸಿಂಧ್, ಟಿ ಫಾರ್ ಟರ್ಕ್ಮೆನಿಸ್ತಾನ್, ಎ ಫಾರ್ ಅಫ್ಘಾನ್, ಅಫ್ಘಾನಿಸ್ತಾನ್ ಜೊತೆಗೆ ನಮ್ಮ ಒಂದು ಬೌಂಡರಿ ಇದೆ 106 ಕಿಲೋಮೀಟರ್. ಎನ್ ಫಾರ್ ಬಲೂಚಿಸ್ತಾನ್, ಬಲೂಚಿಸ್ತಾನ್ ಕೊನೆ ಲೆಟರ್ ಎನ್. ಇದಿಷ್ಟು ಸೇರಿದ ಪಾಕಿಸ್ತಾನ್ ಅನ್ನೋ ಪ್ರದೇಶ ನಮಗೆ ಬೇಕು ಅಂತ ಹೇಳಿ 33ನೇ ಇಸ್ವಿಯಲ್ಲಿ ಹೇಳಿದ್ರು. ಅವ್ರು ಹೇಳಿ 14 ವರ್ಷಕ್ಕೆ ಅದು ಬಂತು. ಅವರು ಬಂದ ಮೇಲೆ ಪಾಕಿಸ್ತಾನಕ್ಕೆ ಸಮಾಧಾನ ಆಗ್ಲಿಲ್ಲ. ಅವ್ರಿಗೆಲ್ಲ ಸಿಕ್ತು, ಪಿ ಸಿಕ್ತು, ಪಂಜಾಬ್ ಸಿಕ್ತು, ಅಫ್ಘಾನಿಯಾ ಸಿಕ್ತು, ಇಂಡಸ್ ಸಿಕ್ತು, ಸಿಂಧ್ ನದಿ ಸಿಕ್ಕಿದೆ, ಸಿಂಧ್ ಪ್ರಾವಿನ್ಸ್ ಸಿಕ್ಕಿದೆ, ಬಲೂಚಿಸ್ತಾನ್ ಸಿಕ್ಕಿದೆ. ಯಾವುದು ಸಿಕ್ಕಿಲ್ಲ? ಕಾಶ್ಮೀರ ಸಿಕ್ಕಿದೆ. ಎಲ್ಲಿ ತನಕ ಕಾಶ್ಮೀರ ಸಿಗಲ್ಲ ಅಲ್ಲಿ ತನಕ ಪಾಕಿಸ್ತಾನದ ಸಂಪೂರ್ಣ ಪರಿಕಲ್ಪನೆ ಕಂಪ್ಲೀಟ್ ಆಗಲ್ಲ. ಅದಕ್ಕೋಸ್ಕರ ನಾನು ಆಗ್ಲೇ ಹೇಳಿದಲ್ಲ, ಭಾರತಕ್ಕೆ 4 ರಾಜ್ಯ ಇದೆ. ಗುಜರಾತ್ ಇದೆ, ರಾಜಸ್ಥಾನ ಇದೆ, ಪಂಜಾಬ್ ಇದೆ, ಜಮ್ಮು ಕಾಶ್ಮೀರ ಇದೆ. 4 ಬಾರ್ಡರ್ ರಾಜ್ಯ ಇದ್ರು ಕೂಡ ಹೆಚ್ಚು ದಾಳಿಯಲ್ಲಿ ಕಾಶ್ಮೀರದ ಮೇಲೆ. 47ರಲ್ಲಿ ಸ್ವಾತಂತ್ರ್ಯ ಬಂತು, ಅಕ್ಟೋಬರ್ ಅಲ್ಲಿ ದಾಳಿ ಮಾಡ್ತಾರೆ. ಭಾರತಕ್ಕೆ ಪರಮವೀರ ಚಕ್ರ ಪಡ್ಕೊಂಡವರು 21 ಮಂದಿ ಇದ್ದಾರೆ ಪುರಸ್ಕೃತರು. 21 ಮಂದಿಯಲ್ಲಿ ಮೊದಲ ಹೆಸರು ಮೇಜರ್ ಸೋಮನಾಥ್ ಶರ್ಮಾ. ಅವರು ತೀರ್ಕೊಂಡದ್ದು ಅಕ್ಟೋಬರ್ ಅಲ್ಲಿ. ಆಗಸ್ಟ್ ಅಲ್ಲಿ ಸ್ವಾತಂತ್ರ್ಯ ಬಂದಿದೆ. 1.5 ತಿಂಗಳಲ್ಲಿ ನಮ್ಮ ದೇಶದ ಸೈನಿಕ ಹುತಾತ್ಮರಾಗ್ತಾರೆ. 48ರಲ್ಲಿ ಮತ್ತೆ 65ನೇ ಇಸ್ವಿಯಲ್ಲಿ 71, 84, 99 ಕಾರ್ಗಿಲ್, ಇದೆಲ್ಲ ಯುದ್ಧಗಳು, ವಾರ್ಸ್. ಇದಾದ್ಮೇಲೆ ಬೇರೆ ಬೇರೆ ಅಟ್ಯಾಕ್ಗಳು ನಡೆದಿದೆ. ಅದು ಪೆಹಲ್ಗಾಮ್ ಅಟ್ಯಾಕ್ ಇರ್ಬೋದು, ಹಿಂದೆ ಪುಲ್ವಾಮಾ ಅಟ್ಯಾಕ್ ಇರ್ಬೋದು, ಮುಂಬೈ ದಾಳಿ ಇರ್ಬೋದು. ಇದೆಲ್ಲ ಕಂಟಿನ್ಯೂಸ್ ನಡೀತಾ ಇದೆ. ಹೀಗಾಗಿ ಕಾಶ್ಮೀರದ ಒಂದು ಮಾನಸಿಕತೆ ಆಗ ವಾಪಸ್ 47ನೇ ಇಸ್ವಿಗೆ ಹೋದ್ರೆ ಪಾಕಿಸ್ತಾನ ರಚನೆ ಆಗಿದೆ. ಕಾಶ್ಮೀರ ಬೇಕು ಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 15ಕ್ಕೆ ಮಹಾತ್ಮ ಗಾಂಧೀಜಿಯವರು ಕಲ್ಕತ್ತಾದ ಪ್ರದೇಶಗಳಲ್ಲಿ ಇದ್ರು, ಡೆಲ್ಲಿಯಲ್ಲಿ ಇರಲಿಲ್ಲ. ಪತ್ರಕರ್ತರು ಕೇಳ್ತಾರೆ, ವೈ ಕಾಂಟ್ ಯು ಜಾಯಿನ್ ದ ಸೆಲೆಬ್ರೇಷನ್ಸ್ ಇನ್ ಡೆಲ್ಲಿ? ಆಗ ಅವ್ರು ಹೇಳ್ತಾರೆ, ಇದು ಬಂದಿರುವ ಸ್ವಾತಂತ್ರ್ಯ ನನಗೆ ಸಮಾಧಾನ ಇಲ್ಲ, ಜಸ್ಟ್ ಪೊಲಿಟಿಕಲ್ ಫ್ರೀಡಮ್.
ಈ ದೇಶದ ಇಷ್ಟೊಂದು ಲಕ್ಷ ಲಕ್ಷ ಹಳ್ಳಿಗಳಲ್ಲಿ ಸ್ವಾತಂತ್ರ್ಯ ಅದೊಂದು ದೊಡ್ಡ ಪರಿಕಲ್ಪನೆ. ಅದಕ್ಕೆ ಇನ್ನೂ ಸಮಯ ಬೇಕು. ಇಲ್ಲಿ ಹಿಂದೂ ಮುಸ್ಲಿಂ ಕೋಮು ಗಲಭೆ ನಡೀತಾ ಇದೆ. ಸಾಧ್ಯದನ್ನ ಶಾಂತಿಗೊಳಿಸಿ ನಂತರ ನಾನು ಡೆಲ್ಲಿಗೆ ಹೋಗ್ತೀನಿ, ನಂತರ ಅವರು ಡೆಲ್ಲಿಗೆ ಹೋಗ್ತಾರೆ. ಹಾಗಾಗಿ ಸ್ವತಃ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಮಂಚೂಣಿಯಲ್ಲಿದ್ದವರು ಕೂಡ 47ರ ಸ್ವಾತಂತ್ರ್ಯವನ್ನ ಸಂಪೂರ್ಣ ಸ್ವಾತಂತ್ರ್ಯ ಅಂತ ಅಂದ್ಕೊಳ್ಳಿಲ್ಲ. ಯಾಕೆಂದ್ರೆ ಸ್ವಾತಂತ್ರ್ಯ ಹೋರಾಟ ಅನ್ನುವಂಥದ್ದು ಒಂದು ನಿರಂತರ ಪ್ರಕ್ರಿಯೆ. ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಜಮ್ಮು ಕಾಶ್ಮೀರಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ? ಆರ್ಟಿಕಲ್ 370 ತೆಗೆದ ಮೇಲೆ, ಅದರ ಜೊತೆಗೂಡಿದಂತಹ 35A ತಗೊಂಡ ಮೇಲೆ. ಅಲ್ಲಿ ತನಕ ಅಲ್ಲಿ ಅನೇಕ ಮಂದಿಗೆ ಹೆಣ್ಣು ಮಕ್ಕಳಿಗೆ ಕಾಶ್ಮೀರದಿಂದ ಹೊರಗಡೆ ಗಂಡು ಹುಡುಗನನ್ನ ಮದುವೆ ಆದ್ರೆ ತಂದೆಯ ಆಸ್ತಿಯಲ್ಲಿ ಹಕ್ಕಿರ್ಲಿಲ್ಲ. ಅಂದ್ರೆ ಒಬ್ಬಳು ಹುಡುಗಿ ತನ್ನ ಇಷ್ಟದ ಪ್ರಕಾರ ಒಬ್ಬ ಭಾರತೀಯನನ್ನ ಕಾಶ್ಮೀರ ಹೊರಗಡೆ ಮದುವೆ ಆಗುವ ರೀತಿಯಲ್ಲಿ ಇರಲಿಲ್ಲ. ಹೀಗಾಗಿ ಒಂದು ಮಹಿಳಾ ವಿರೋಧಿ ಕಾನೂನಾಗಿತ್ತು. ಸರ್ಕಾರಿ ಕೆಲಸಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಇರತಕ್ಕಂಥ SC ST ರಿಸರ್ವೇಶನ್ ಅಲ್ಲಿ ಅಪ್ಲೈನೇ ಆಗ್ತಾ ಇರಲಿಲ್ಲ. ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ SC ST ಸಮುದಾಯದಿಂದ ಅನೇಕ ರಾಜಕೀಯ ಮುಖಂಡರು ಬಂದಿದ್ದಾರೆ. ರಾಜಕೀಯ ನೇತೃತ್ವ ಇದೆ. ಜಮ್ಮು ಕಾಶ್ಮೀರದ ಕಥೆ ಏನು? ಆರ್ಟಿಕಲ್ 370 ಇರುವಷ್ಟು ಸಮಯ ಅಲ್ಲಿ ಯಾರು ತಥಾಕಥಿತ ವಂಚಿತ ಸಮುದಾಯ ಇದೆ ಅವರಿಗೆ ಲೀಡರ್ಶಿಪ್ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸರ್ಕಾರಿ ಕೆಲಸಗಳೇ ಸರಿ ಸಿಗ್ತಾ ಇರಲಿಲ್ಲ. ಹೀಗಾಗಿ SC ST ವಿರೋಧಿ, ಮಹಿಳಾ ವಿರೋಧಿ ಆರ್ಟಿಕಲ್ 370 ಇತ್ತಲ್ಲ, ಅದನ್ನು ತೆಗೆದು ಕೂಡ ಸ್ವಾತಂತ್ರ್ಯ ಹೋರಾಟದ ಭಾಗವೇ. ಸ್ವಾತಂತ್ರ್ಯ ಹೋರಾಟ ಕೇವಲ 47ಕ್ಕೆ ನಿಲ್ಲಲ್ಲ. ಬ್ರಿಟಿಷರು ಹೋದ್ರು, ಆದ್ರೆ ಪೋರ್ಚುಗೀಸರು ಇನ್ನೂ ಕೂಡ ಇದ್ದಿದ್ರು. ಗೋವಾದಲ್ಲಿ ಇದ್ರು, ದಾದ್ರಾ ನಗರ ಹವೇಲಿಯಲ್ಲಿ ಇದ್ರು. ಆದ್ರೆ ಮುಕ್ತಿಗೋಸ್ಕರ ಗೋವಾದಲ್ಲಿ ಗೋವಾ ಮುಕ್ತಿಯ ಸಮಿತಿಯನ್ನ ರಚನೆ ಮಾಡುತ್ತೆ. ಅಲ್ಲಿ ಹೋರಾಟಕ್ಕೆ ಅನೇಕ ಮಂದಿ ಮುಂದೆ ಬಂದಿದ್ರು. ಕರ್ನಾಟಕದಿಂದ ಜಗನ್ನಾಥರಾವ್ ಜೋಶಿ ಅವರು ಕೂಡ ಹೋಗ್ತಾರೆ, ಹೋರಾಟ ಮಾಡ್ತಾರೆ, ಜೈಲು ವಾಸಗಳಾಗತ್ತೆ. ವಸಂತರಾವ್ ಅವರು ಕೂಡ ಬಂದಿದ್ರು, ದೆಹಲಿಯಲ್ಲಿ ನಂತರ ಇದ್ರು. ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಮಾಡ್ತಾ ಕ್ರಮೇಣ 52ನೇ ಇಸವಿಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ಇನ್ನೂ 5 ವರ್ಷ ಆಗಿದೆ, ಒಂದು ಹಂತಕ್ಕೆ ಬಂದಿತ್ತು. ವಿಶೇಷವಾಗಿ ಗೋವಾ, ದಾದ್ರಾ ನಗರ ಹವೇಲಿ ಅದರಂತೂ 61ನೇ ಇಸವಿಗೆ ಇನ್ನು ಒಂದು ದಶಕ ನಂತರದ ಮುಕ್ತಿಯನ್ನ ಪಡೆಯಿತು. ಹೀಗಾಗಿ ಸಂಘದ ಸ್ವಯಂ ಸೇವಕರು ಎಲ್ಲದರಲ್ಲೂ ಭಾಗವಹಿಸಿದ್ದಾರೆ, ಎಲ್ಲದರಲ್ಲೂ ಎವಿಡೆನ್ಸ್ ಇದೆ. 1948ನೇ ಇಸವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಹತ್ಯೆಯ ಆರೋಪದ ಮೇಲೆ ನಾಗ್ಪುರದ ಸಂಘದ ಕಚೇರಿ ಮೇಲೆ ಅಲ್ಲಿನ ಒಂದಷ್ಟು ರಾಜಕೀಯ ಮುಖಂಡರು, ಕಾಂಗ್ರೆಸ್ನ ಕಾರ್ಯಕರ್ತರು ಅಟ್ಯಾಕ್ ಮಾಡಿದ್ರು. ಆಗ ಡಾಕ್ಟರ್ ಹೆಡ್ಗೇವಾರ್ ತೀರ್ಕೊಂಡಂತ ಸಮಾಧಿಯ ಜಾಗ ಏನಿತ್ತು, ಒಂದು ಸಣ್ಣ ಏರಿಯಾ, ಅದು ಸಣ್ಣ ಒಂದು ಕಲ್ಲುಗಳೆಲ್ಲ ಇಟ್ಕೊಂಡಿದ್ರು. ಇವತ್ತು ನೋಡಿದ ರೀತಿಯಲ್ಲಿ ಇಲ್ಲ ಅದು. ಅದನ್ನು ಕಿತ್ತಾಕ್ಬಿಟ್ರು, ಧ್ವಂಸ ಮಾಡಿದ್ರು. ಸ್ವಲ್ಪ ಸಮಯದ ನಂತರ ಸಂಘದ ಮೇಲಿದ್ದ ಬ್ಯಾನ್ ಎಲ್ಲ ತೆರವಾಯಿತು, ಎಲ್ಲ ಕ್ಲಿಯರ್ ಆಯಿತು. ಅಂತ ಟೈಮಲ್ಲಿ ನಾಗ್ಪುರದ ಅನೇಕ ಹಿರಿಯ ಕಾಂಗ್ರೆಸ್ ಮುಖಂಡರು, ನೀವೆಲ್ಲ ಗಾಂಧಿ ಹತ್ಯೆ ಆರೋಪದಲ್ಲಿ ಸಂಘವನ್ನ ಅಟ್ಯಾಕ್ ಮಾಡಿದ್ದು ಬೈದಲ್ಲ ಸರಿ, ಆದ್ರೆ ಡಾಕ್ಟರ್ ಹೆಡ್ಗೇವಾರ್ ಸಮಾಧಿ ಮೇಲೆ ನೀವು ಅಟ್ಯಾಕ್ ಮಾಡಬಾರ್ದಿತ್ತು, ತಪ್ಪು. ಡಾಕ್ಟರ್ ಜಿ ನಮ್ಮವರು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು, ಅಲ್ಲ 40ನೇ ಇಸವಿಯಲ್ಲಿ ತೀರ್ಕೊಂಡಿದ್ದಾರೆ. ಸಮಾಧಿ ಮೇಲೆ ಅಟ್ಯಾಕ್ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ. ಅಷ್ಟು ಮಂದಿ ಪಶ್ಚಾತ್ತಾಪದಿಂದ ಸಂಘದ ಕಾರ್ಯಾಲಯಕ್ಕೆ ಬಂದ್ರು ಗುರೂಜಿಯವರನ್ನ ಭೇಟಿ ಮಾಡ್ಲಿಕ್ಕೆ. ನಮ್ಮ ಕಡೆಯಿಂದ ಒಂದು ತಪ್ಪಾಗಿದೆ, ಹೋರಾಟದ ಆವೇಶದಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಸಮಾಧಿಯನ್ನು ನಾವು ಧ್ವಂಸ ಮಾಡಿಬಿಟ್ವಿ, ನಾವು ಅದನ್ನ ವಾಪಸ್ ಕಟ್ಕೊಡ್ತೀವಿ, ಅವಕಾಶ ಕೊಡಿ. ಗುರೂಜಿಯವರನ್ನು ಕಳಿಸಿದ್ರು. ಅವ್ರು ಹೇಳಿದ್ರು, ಇಲ್ಲ ನಾವು ಅದನ್ನ ಮಾಡ್ತೀವಿ, ನಾವು ಅದನ್ನ ಮರುರೂಪಿ ಮಾಡ್ತೀವಿ ಅಂತ ಹೇಳಿ ಆ ಕೆಲಸಕ್ಕೆ ಹೋಗಿದ್ರು. ನಂತರ ಇವತ್ತೇನು ನಮಗೆ ಕಾಣ್ತಾ ಇದೆ ಸ್ಮೃತಿ ಮಂದಿರ ಅಂತ ನಾವೇನು ಕೇಳ್ತೀವಿ, 1962ನೇ ಇಸವಿಯಲ್ಲಿ ಲೋಕಾರ್ಪಣೆ ಆಯ್ತು. ಹಾಗಾಗಿ ಕಾಂಗ್ರೆಸ್ನ ಪ್ರಮುಖರಿಗೆ ಪಕ್ಕಾ ಗೊತ್ತಿತ್ತು ಏನು, ಡಾಕ್ಟರ್ ಹೆಡ್ಗೇವಾರ್ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರ, ಅವರಿಗೆ ಯಾರು ಅಪಮಾನ ಮಾಡಬಾರ್ದು, ಮಾಡ್ಲೇ ಇಲ್ಲ. 1985ನೇ ಇಸವಿಯಲ್ಲಿ ಕಾಂಗ್ರೆಸ್ಗೆ 100 ವರ್ಷದ ಸಂಭ್ರಮ. ಈಗ RSS ಗೆ 100 ಇದೆಯಲ್ಲ, 1985 ಕಾಂಗ್ರೆಸ್ 100, ಅದು ಸ್ಥಾಪನೆ ಆಗಿದ್ರೆ 1885 ನಲ್ಲಿ. ಕಾಂಗ್ರೆಸ್ಸಿಗೆ 100 ವರ್ಷದ ಸಂದರ್ಭದಲ್ಲಿ ಯಾರೆಲ್ಲ ಪ್ರಮುಖರು ಕಾಂಗ್ರೆಸ್ಸಿಗೋಸ್ಕರ ಹೋರಾಟ ಮಾಡಿದ್ದಾರೆ, ಲೀಡರ್ಶಿಪ್ ತಗೊಂಡಿದ್ದಾರೆ, ಅವರೆಲ್ಲರ ನೆನಪಿನ ಒಂದು ಫೋಟೋ ಆಲ್ಬಮ್ ಮತ್ತು ಮಾಹಿತಿ ಸಂಗ್ರಹದ ಪುಸ್ತಕ ಬಂದಿದೆ. ಆ ಪುಸ್ತಕದಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರ ಹೆಸರಿದೆ. 1985ರಲ್ಲಿ 1997ನೇ ಇಸವಿಯಲ್ಲಿ ಸ್ವರಾಜ್ಯದ ಅಥವಾ ಸ್ವಾತಂತ್ರ್ಯದ 50ನೇ ವರ್ಷ.
ಆ ವರ್ಷದ ಕೇಂದ್ರ ಸರ್ಕಾರದ ಯೋಜನೆ ಏನಿತ್ತಂದ್ರೆ ಮುಂದಿನ ವರ್ಷ ನಾವೇನು ಸ್ಟ್ಯಾಂಪ್ ತರಬೇಕು, ಅತ್ಯಂತ ಪ್ರಮುಖ ಕ್ರಾಂತಿಕಾರಿಗಳದ್ದು ತರಬೇಕು. ಅದರಲ್ಲಿ ಇದ್ದ ಒಂದು ಸ್ಟ್ಯಾಂಪ್, ಸರ್ಕಾರ ತಂದ ಪೋಸ್ಟಲ್ ಸ್ಟ್ಯಾಂಪ್ ಡಾಕ್ಟರ್ ಕೇಶವ್ ಬಲರಾಮ್ ಹೆಡಗೇವರ್ ಅವರು. ಯಾವುದೇ ಸ್ಟ್ಯಾಂಪ್ ಅನ್ನು ತರಬೇಕಿದ್ರೆ ರಾಷ್ಟ್ರಪತಿಗಳ ಮುದ್ರೆ ಬೇಕು, ಅಂಕಿತ ಬೇಕು, ಅದ್ರಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಯಾಕೆಂತ ಮೊನ್ನೆ ರಾಣಿ ಚೆನ್ನಭೈರಾದೇವಿ ಅವರ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದ್ರೆ ನೀವೆಲ್ಲ ಪತ್ರಿಕೆಯಲ್ಲಿ ಗಮನಿಸಿರ್ಬೋದು. ಆ ಅಂಚೆ ಚೀಟಿ ಬರುವಾಗ ಅದರಲ್ಲಿ ಕೆಳಗಡೆ ಇತ್ತು, ಯಾರು ಡಾಕ್ಟರ್ ಕೇಶವ್ ಬಾಲರಾಮ್ ಹೆಡಗೇವರ್ ಅಂದ್ರೆ ಈಸ್ ಎ ರೆವಲ್ಯೂಷನರಿ ಫ್ರೀಡಮ್ ಫೈಟರ್. ಸ್ವಾತಂತ್ರ್ಯ ಬಂದ 50 ವರ್ಷ ಆದಾಗ ಅಂತಹ ತ್ಯಾಗಿಗಳ ಬಲಿದಾನವನ್ನು ನಾವೀಗ ಸ್ಮರಿಸ್ತಾ ಇದ್ದೀವಿ. ಹೀಗಾಗಿ ಸಂಘ ಬೇರೆ, ಸ್ವಾತಂತ್ರ್ಯ ಹೋರಾಟ ಬೇರೆ ಅನ್ನತಕ್ಕಂಥ ಒಂದು ರಾಂಗ್ ನೋಷನ್ ಏನಿದೆ, ಅದರಿಂದ ನಾವು ಹೊರಗಡೆ ಬರಬೇಕಾಗುತ್ತೆ. ಸಂಘದ ಚಿಂತನೆ ಸ್ವಾತಂತ್ರ್ಯ ಹೋರಾಟದ ಚಿಂತನೆ. ಇಡೀ ಭಾರತದ ಸಮಗ್ರ ವಿಕಾಸ ಸಂಘದ ಯೋಚನೆ. ಸರ್ವಾಂಗೀಣ ಉನ್ನತಿಗೋಸ್ಕರ ಸಂಘ ಕೆಲಸ ಮಾಡ್ತೇವೆ. ಸಂಘ ಅದರ ಪ್ರಾರ್ಥನೆಯಲ್ಲೇ ಹೇಳಿದೆ. ಪ್ರಾರಂಭದಲ್ಲೂ ಸಂಘದ ಪ್ರಾರ್ಥನೆಯಲ್ಲಿ ದೇಶದ ಪರಮ ವೈಭವ ಇತ್ತು. ಮರಾಠಿಯಲ್ಲಿದ್ದ ಪ್ರಾರ್ಥನೆ, ಈಗ ಅದು ಸಂಸ್ಕೃತದಲ್ಲಿದೆ. ನರಹರಿ ನಾರಾಯಣ ರಾವ್ ಬಿಡೆ ಅವರು ಬರೆದಂತ ಈಗಿನ ಪ್ರಾರ್ಥನೆಯ ಕೊನೆಯಲ್ಲಿ ಪರಂ ವೈಭವನ್ನೇ ತುಮೇ ತತ್ಸ್ವರಾಷ್ಟ್ರ. ಸಂಘದ ಸರ್ವಾಂಗೀಣ ಉನ್ನತಿ, ಇವತ್ತು ಭಾರತದ ಸರ್ವಾಂಗೀಣ ಉನ್ನತಿಯನ್ನು ಸಂಘ ಬಯಸುತ್ತೆ ಅನ್ನುವಂಥದ್ದನ್ನ ಹೇಳುತ್ತೆ. ಸ್ವಾತಂತ್ರ್ಯ ಹೋರಾಟದ ಆಶಯ ಏನು? ಇದೇ ಆಗಿತ್ತು. ಹಾಗಾಗಿ ಸಂಘದ ಯೋಚನೆ, ಸ್ವಾತಂತ್ರ್ಯ ಹೋರಾಟಗಾರರ ಯೋಚನೆ, ಅದು ಪರಸ್ಪರ ಪೂರಕವಾಗಿ ಒಂದೇ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಸಂಘದ ವಿರುದ್ಧ ಅನೇಕ ಆಪಾದನೆಗಳಿರ್ಬೋದು, ಆರೋಪಗಳಿರ್ಬೋದು, ಆದ್ರೆ ಸಂಘದ ಆಶಯ, ವೈ ಸಂಘ, ಅದರ ಬಗ್ಗೆ ಯಾರಿಗೂ ಕೂಡ ಯಾವುದೇ ಗೊಂದಲ ಇಲ್ಲ. ಆರೋಪಗಳು ಏನೇ ಇರಲಿ, ಸಂಘ ಶಾಂತವಾಗಿ ತನ್ನ ಕೆಲಸವನ್ನ ಮುಂದುವರಿಸ್ತಾ ಇದೆ. 100 ವರ್ಷದಲ್ಲಿ ಇದೆ. ಭಾರತದ ಹಾಗೇನೆ ಒಂದು 53 ದೇಶಕ್ಕೂ ಕೂಡ ಸಂಘದ ಕೆಲಸ ವ್ಯಾಪಿಸಿದೆ. 40ನೇ ಇಸ್ವಿನಲ್ಲೇ ಇಡೀ ದೇಶದ ಎಲ್ಲ ಪ್ರಾಂತಗಳಿಗೆ ಸಂಘ ಹೋಗಿತ್ತು. 80ನೇ ಇಸ್ವಿಯಲ್ಲಿ ಎಲ್ಲ ರೆವೆನ್ಯೂ ಜಿಲ್ಲೆಗಳಿಗೆ ತಲುಪಿತ್ತು. 96ನೇ ಇಸ್ವಿಯಲ್ಲಿ ಎಲ್ಲ ರೆವೆನ್ಯೂ ತಾಲೂಕುಗಳಿಗೆ ಸಂಘದ ಕಾರ್ಯಕರ್ತರು ತಲುಪಲ್ಲ. ಒಬ್ಬ ಸೆಕ್ರೆಟರಿ, ಕಾರ್ಯವಾಹ, ಒಬ್ಬ ಪ್ರೆಸಿಡೆಂಟ್, ಸಂಘ ಚಾಲಕ, ಈ ರೀತಿಯ ನೆಟ್ವರ್ಕ್ಗಳು ತಾಲೂಕಿನಲ್ಲಿ ಶುರುವಾಯಿತು. ಈಗ 2025ನೇ ಇಸ್ವಿಯಲ್ಲಿ ಸಂಘ ದೇಶದ ಎಲ್ಲ ಮಂಡಲಗಳು, 3-4 ಗ್ರಾಮ ಪಂಚಾಯತ್ ಸೇರಿದ ಒಂದು ಭೂಪ್ರದೇಶ, ಎಲ್ಲ ಮಂಡಲಗಳು, ಸಿಟಿಗಳಲ್ಲಿ ವಾರ್ಡ್ ಅಥವಾ ವಸತಿ ಅಂತ ಕರಿತೀವಿ, ಎಲ್ಲ ವಸತಿಗಳಿಗೆ ಸಂಘ ತಲುಪುವಂಥದ್ದು ಇರುತ್ತೆ. ಹೀಗಾಗಿ ಸಂಘದ ಯೋಚನೆ, ಸ್ವಾತಂತ್ರ್ಯ ಸಂಗ್ರಾಮದ ಅವತ್ತಿನ ಹಿರಿಯರ ಯೋಚನೆ, ಅದೆರಡು ಒಂದೇ. ಹಾಗಾಗಿನೇ ಸಂಘದವನ್ನ ಹುಡುಕೊಂಡು ಸಂಘದ ಹಿರಿಯರ ಜೊತೆ ಮಾತಾಡ್ಲಿಕ್ಕೆ ಅನೇಕ ಮಂದಿ ಬಂದಿದ್ರು. ವಿಠಲ್ ಭಾಯ್ ಪಟೇಲ್ ಅವರ ಹೆಸರು ಹೇಳಿದೆ, ಮದನ್ ಮೋಹನ್ ಮಾಳವೀಯ, ಭಗತ್ ಸಿಂಗ್, ರಾಜ್ಗುರು, ಸ್ವಾತಂತ್ರ್ಯ ವೀರ ಸಾವರ್ಕರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್. 1934ನೇ ಇಸ್ವಿಯಲ್ಲಿ ಮಹಾತ್ಮ ಗಾಂಧೀಜಿ ವಾರ್ಧಾಕ್ಕೆ ಭೇಟಿ ಕೊಟ್ಟಿದ್ರು, ಅಪ್ಪಾಜಿ ಜೋಶಿ ಅವರ ಜೊತೆ ಮಾತಾಡಿದ್ರು. 1939ನೇ ಇಸ್ವಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿದ್ರು, ಅರುಣಾ ಅಸಫ್ ಅಲಿ ಅವರು ಬಂದಿದ್ರು, ಅಚ್ಯುತ್ ಪಟವರ್ಧನ್ ಅವರು ಬಂದಿದ್ರು. ಹೀಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಪ್ರಮುಖ ಮಂದಿ ಎಲ್ಲರೂ ಸಂಘವನ್ನ ಮೆಚ್ಚಿದವರೇ. ಪ್ರಮುಖ ಮಂದಿ 1963ನೇ ಇಸ್ವಿಯಲ್ಲಿ ಪಂಡಿತ್ ನೆಹರು ಅವರು ಪ್ರಧಾನಿಯಾಗಿದ್ದಾಗ ಜನವರಿ 26ನೇ ತಾರೀಕು ಗಣರಾಜ್ಯ ದಿನೋತ್ಸವದ ಪೆರೇಡ್ ನಲ್ಲಿ 3000 ಸಂಖ್ಯೆಯ ಸಂಘದ ಸ್ವಯಂ ಸೇವಕರನ್ನು ಕರೆದಿದ್ರು ಪಥಸಂಚಲನಕ್ಕೆ. ಹೀಗಾಗಿ ಸಂಘ ನಾಟ್ ಅನ್ ಆರ್ಗನೈಸೇಷನ್ ಅನ್ನೋಟಿಸ್ಡ್. ಆರೋಪಗಳು ಬರುತ್ತೆ, ಸತ್ಯವನ್ನ ನಾವು ಹೆಚ್ಚು ಹೆಚ್ಚು ಮಂದಿಗೆ ತಿಳಿಸ್ಬೇಕು. ಹಾಗಾಗಿ ಸಂಘ ಮತ್ತು ಸ್ವಾತಂತ್ರ್ಯ ಸಂಗ್ರಾಮ ಅದು ಒಂದೇ ನಾಣ್ಯದ 2 ಮುಖಗಳು ಅಂತ ನಾವು ಅಂದ್ಕೊಳ್ಬಹುದು. ಈ ದೇಶಕ್ಕೆ ಸ್ವಾತಂತ್ರ್ಯ ಮತ್ತು ಅದರ ಪ್ರೊಸೆಸ್ ಅದೊಂದು ನಿರಂತರ ಪ್ರಕ್ರಿಯೆ ಅನ್ನೋದನ್ನ ನಾವು ನೆನಪಿಟ್ಕೊಳ್ಳೋಣ. ನಮಸ್ಕಾರ.